ಸೊ ಇವಾಗ ಫಿಸಿಕಲ್ ಇಯರ್ ವೇರಿಯಂಟ್ ಹೇಳಿದೆ ಅಂಡ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಕೂಡ ಹೇಳಿದೆ. ಸೊ ನಾವು ಟಾಲರೆನ್ಸ್ ಅಂಡ್ ದೆನ್ ಕಂಟ್ರೋಲಿಂಗ್ ಏರಿಯಾ, ಪ್ರಾಫಿಟ್ ಸೆಂಟರ್, ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ಅಂಡ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಓಕೆ, ಸೊ ಟಾಲರೆನ್ಸ್ ಆದ ತಕ್ಷಣ ಅಕೌಂಟಿಂಗ್ ಪ್ರಿನ್ಸಿಪಲ್ ಮಾಡಬೇಕು ಆಕ್ಚುಲಿ, ಬಿಕಾಸ್ ಪ್ರಾಫಿಟ್ ಸೆಂಟರ್ ಅಂಡ್ ಕಾಸ್ಟ್ ಸೆಂಟರ್ ಮಾಡ್ತೀನಿ ಅಂದ್ರೆ ಕಂಟ್ರೋಲಿಂಗ್ ಏರಿಯಾ ಬೇಕು. ಸೊ ಕಂಟ್ರೋಲಿಂಗ್ ಏರಿಯಾ ಮಾಡ್ತೀನಿ ಅಂದ್ರೆ ಅಗೇನ್ ಅಕೌಂಟಿಂಗ್ ಪ್ರಿನ್ಸಿಪಲ್ದು ಲೆಡ್ಜರ್ಸ್ ಬೇಕು. ಓಕೆ, ಸೊ ವಾಟ್ ವಿಲ್ ಡೂ, ಐ ವಿಲ್ ಸೊ ಇವಾಗ ಟೋಲರೆನ್ಸ್ ಅಂದ್ರೆ ಏನು, ಸೊ ಟೋಲರೆನ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಸೊ ಟೋಲರೆನ್ಸ್ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಯೂಸರ್ಗೆ, ಸೊ ಯೂಸರ್ ಟೋಲರೆನ್ಸ್ ಅಂತ ಇರುತ್ತೆ, ವೆಂಡರ್ ಟೋಲರೆನ್ಸ್ ಅಂತ ಇರುತ್ತೆ, ಕಸ್ಟಮರ್ ಟೋಲರೆನ್ಸ್ ಅಂತ ಕೂಡ ಇರುತ್ತೆ. ಸೊ ಈ ಥರ ಮಲ್ಟಿಪಲ್ ಟೋಲರೆನ್ಸ್ ಟೈಪ್ಸ್ ಇದೆ. ಸೊ ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಟೋಲರೆನ್ಸ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ ಯೂಸರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಯಾರೋ ಒಬ್ರು ಯೂಸರ್ ಅಂತ ಇಟ್ಕೊಳ್ಳಿ. ಸೊ ನಿಮಗೆ ಇನ್ವಾಯ್ಸ್ ಪೋಸ್ಟಿಂಗ್ ಮಾಡೋದಕ್ಕೆ ಅಥವಾ ಪೇಮೆಂಟ್ ಮಾಡೋದಕ್ಕೆ, ಏನೋ ಒಂದು ಡಾಕ್ಯುಮೆಂಟ್ ಪೋಸ್ಟಿಂಗ್ ಮಾಡೋದಕ್ಕೆ ನಿಮಗೆ ಲಿಮಿಟೆಡ್ ಸೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಹೊಸದಾಗಿ ಜಾಯಿನ್ ಆಗಿದ್ರೆ ಅಥವಾ ನೀವು ಲೋಯರ್ ಲೆವೆಲ್ ಪೊಸಿಷನ್ ಅಲ್ಲಿ ಇದ್ದೀರಾ, ಸೊ ಬಿಗಿನರ್ಸ್ ಇನ್ನು ಅಂತ ಅಂದಾಗ, ಸೊ ಕಂಪನೀಸ್ ನಿಮಗೆ ಐ ಅಮೌಂಟ್ ಇನ್ವಾಯ್ಸಸ್ ನ ಪೋಸ್ಟ್ ಮಾಡೋದಕ್ಕೆ ಸಡನ್ ಆಗಿ ನಿಮಗೆ, ಸೊ ಐ ಅಮೌಂಟ್ ಇನ್ವಾಯ್ಸಸ್ ಅವನ್ನೆಲ್ಲ ನಿಮಗೆ ಪರ್ಮಿಷನ್ ಕೊಡೋದಿಲ್ಲ. ಸೊ ಅದಕ್ಕೆ ಮಾಡ್ತಾರೆ, ದೇ ವಿಲ್ ರಿಸ್ಟ್ರಿಕ್ಟ್ ವಿತ್ ದ ಟೋಲರೆನ್ಸ್ ಲಿಮಿಟ್. ಸೊ ಟೋಲರೆನ್ಸ್ ಸೆಟ್ ಮಾಡಿಬಿಟ್ಟು, ಸೊ ನೀವು ಅದಕ್ಕೆ ಟೋಲರೆನ್ಸ್ ಲಿಮಿಟ್ ನ ಸೆಟ್ ಮಾಡಿದ್ರೆ, ಸೊ ನಿಮಗೆ ಲೈಕ್ ಜಾಸ್ತಿ ಅಮೌಂಟ್ ಇರತಕ್ಕಂಥ ಇನ್ವಾಯ್ಸ್ ನೀವು ಪೋಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಇಟ್ ವಿಲ್ ರಿಸ್ಟ್ರಿಕ್ಟ್, ಸೊ ಇಟ್ ವಿಲ್ ಥ್ರೋ ಆನ್ ಎರರ್. ಸೊ ಅದು ಏನು ಮಾಡುತ್ತೆ, ಸೊ ಏನು ನಿಮಗೆ ಸೆಟ್ ಮಾಡಿರುತ್ತಲ್ಲ, ಸೊ ಅದಕ್ಕಿಂತ ಜಾಸ್ತಿ ನೀವು ಯೂಸ್ ಮಾಡಿದ್ರೆ, ಸೊ ಸಿಸ್ಟಮ್ ಏನು ಮಾಡುತ್ತೆ, ಎರರ್ ತೋರಿಸುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಏನಾಗುತ್ತೆ, ನೀವು ಪೋಸ್ಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಟೋಲರೆನ್ಸ್ನ ಮೇಂಟೈನ್ ಮಾಡ್ತೀವಿ. ಇವನ್ ವೆಂಡರ್ ಆ್ಯಂಡ್ ಕಸ್ಟಮರ್ಸ್ ಕೂಡ ಅಷ್ಟೇ. ಸೊ ಈಗ ಕಸ್ಟಮರ್ ಅಥವಾ ವೆಂಡರ್ಗೆ, ಸೊ ಅಗೇನೆಸ್ಟ್ ಎಷ್ಟು ಅಮೌಂಟ್ವರೆಗೂ ಪೋಸ್ಟ್ ಮಾಡ್ಬೋದು ಅಂತ. ಸೊ ಅದಕ್ಕಿಂತ ಜಾಸ್ತಿ ಪೋಸ್ಟ್ ಮಾಡಬೇಕು ಅಂತಂದರೆ, ಸೊ ಯು ಹ್ಯಾವ್ ಟು ಡೂ ಚೇಂಜಸ್ ಇನ್ ದ ಟೋಲರೆನ್ಸ್ ಲಿಮಿಟ್. ಓಕೆ, ಸೊ ಅದಕ್ಕೆ ನಾವು ಟೋಲರೆನ್ಸ್ ಗ್ರೂಪ್ ಆ್ಯಂಡ್ ಟೋಲರೆನ್ಸ್ ಲಿಮಿಟ್ನ ಸೆಟ್ ಮಾಡ್ತೀವಿ ಸಿಸ್ಟಮಲ್ಲಿ. ಓಕೆ, ಸೊ ನಾವು ಗೋ ಟು SAP. ಸೊ ಇಲ್ಲಿ SIMG ಆರ್ SPR ಹೋಗ್ಬೋದು. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಅಂಡ್ ನಾವಿವಾಗ GL ಅಥವಾ GL ಅಕೌಂಟ್ಸ್ಗೆ ಟೋಲರೆನ್ಸ್ ಸೆಟ್ ಮಾಡ್ತಾ ಇರೋದು. ಓಕೆ, ಸೊ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರಲ್ಲಿ ನಿಮಗೆ ಜನರಲ್ ಲೆಡ್ಜರ್ ಅಕೌಂಟಿಂಗ್ ಹೋಗಬೇಕು. ಸೊ ಇಲ್ಲಿ ಹೋಗ್ಬಿಟ್ಟು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗೆ ಹೋಗ್ಬೇಕು. ಇದು ಟ್ರಾನ್ಸಾಕ್ಷನ್ ಡೇಟಾ ರಿಲೇಟೆಡ್ ಅಲ್ಲ. ಸೊ ನೀವು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗೆ ಹೋಗ್ಬೇಕು. ಸೊ ಇನ್ನು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಲ್ಲಿ ನಿಮಗೆ ಓಪನ್ ಐಟಮ್ ಕ್ಲಿಯರಿಂಗ್ ಇರುತ್ತೆ. ಸೊ ಓಪನ್ ಐಟಮ್ ಕ್ಲಿಯರಿಂಗ್ ಅಲ್ಲಿ ಯು ಹ್ಯಾವ್ ಟು ಡಿಫೈನ್ ಕ್ಲಿಯರಿಂಗ್ ಡಿಫರೆನ್ಸಸ್ ಅಂಡ್ ಟೋಲರೆನ್ಸ್. ಓಕೆ, ಸೊ ಇಲ್ಲಿ ಕ್ಲಿಯರಿಂಗ್ ಡಿಫರೆನ್ಸಸ್ ಅಲ್ಲಿ ನೀವು ಟೋಲರೆನ್ಸ್ ಸೆಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಇವನ್ ನೀವು ಕ್ಲಿಯರಿಂಗ್ ಮಾಡಬೇಕಾದ್ರೂ ಕೂಡ, ಇದು GL ಅಕೌಂಟ್ ಆಗಿರೋದ್ರಿಂದ, ಸೊ GL ಅಕೌಂಟ್ ಬ್ಯಾಲೆನ್ಸ್ ನೀವು ಕ್ಲಿಯರಿಂಗ್ ಮಾಡಬೇಕಾದ್ರೂ ಕೂಡ, ಸೊ ಇಟ್ ವಿಲ್ ಹೆಲ್ಪ್ಸ್. ಸೊ ಅವಾಗ ಏನಾಗುತ್ತೆ, ಪೋಸ್ಟಿಂಗ್ ನಿಮಗೆ ಎಷ್ಟು ಡಿಫರೆನ್ಸ್ ಇದ್ದರೆ, ಸೊ ಕ್ಲಿಯರಿಂಗ್ ಆಗಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಡಿಫರೆನ್ಸ್ ಇದ್ದರೆ ಸಿಸ್ಟಮು ಕ್ಲಿಯರಿಂಗ್ ಮಾಡೋದಕ್ಕೆ ಅಲೋ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವಿನ್ನು ಯೂಸ್ ಮಾಡ್ತೀವಿ. ಸೊ ನಾವು ಡಿಫೈನ್ ಟೋಲರೆನ್ಸ್ ಗ್ರೂಪ್ ಫಾರ್ GL ಅಕೌಂಟ್. ಸೊ ಅದೇ ಥರ ಎಂಪ್ಲಾಯೀಸ್ ಕೂಡ ಇದೆ. ಸೊ ಈ ಥರ ಡಿಫ್ರೆಂಟ್ ಟೋಲರೆನ್ಸ್ ಗ್ರೂಪ್ಸ್. ಫಸ್ಟ್ ನಾವು GL ಮಾಡೋಣ. ಸೊ ಇದರಲ್ಲಿ ನಿಮಗೆ, ಸೊ ನೀವು ಎಂಟ್ರೀಸ್ಗೆ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನಾನು ಜಸ್ಟ್ ನಿಮಗೆ ಟೋಲರೆನ್ಸ್ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ಟಿ ಕೋಡ್ ಬಂದ್ಬಿಟ್ಟು ನಿಮಗೆ OBA0. ಸೊ OBA0 ಬಂದ್ಬಿಟ್ಟು GLಗೆ. ಸೊ ಇದೇ ಥರ OBA3, OBA4 ಈ ಥರ ಎಲ್ಲ ಟಿ ಕೋಡ್ಸ್ ಯೂಸ್ ಮಾಡ್ತೀವಿ ಟೋಲರೆನ್ಸ್ ರಿಲೇಟೆಡ್. ಸೊ ಇವಾಗ ನಾವು GL ಅಕೌಂಟ್ಗೊಂಡು ಟೋಲರೆನ್ಸ್ ಸೆಟ್ ಮಾಡೋಣ. ಸೊ ಕಂಪನಿ ಕೋಡ್ ಯಾವುದು, HCLT. ಓಕೆ, ಸೊ ಈ ಕಂಪನಿ ಕೋಡ್ಗೆ ಒಂದು ಟೋಲರೆನ್ಸ್ ಗ್ರೂಪ್. ಸೊ ಏನಾದರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ HCL. ಸೊ ನಾವು ಇದು GL ಟೋಲರೆನ್ಸ್ ಗ್ರೂಪ್ ಆಗಿರೋದ್ರಿಂದ G ಅಂತ ಕೂಡ ಮಾಡೋದು. ಓಕೆ, ಸೊ G ಅಂತ ಮಾಡಿ ನೀವು ಇಲ್ಲಿ ಹಾಕ್ಬೋದು ಟೋಲರೆನ್ಸ್ ಗ್ರೂಪ್ ಫಾರ್ GLs. ಓಕೆ, ಸೊ ಇಲ್ಲಿ ಡೆಬಿಟ್ ಪೋಸ್ಟಿಂಗ್ ಆ್ಯಂಡ್ ಕ್ರೆಡಿಟ್ ಪೋಸ್ಟಿಂಗ್ಗೆ ಕೆಲವೊಂದು ಲಿಮಿಟ್ ಸೆಟ್ ಮಾಡ್ಕೋಬೋದು ನೀವು. ಸೊ ಎಷ್ಟರವರೆಗೂ ಡಿಫ್ರೆನ್ಸಸ್ನ ಅಲೋ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ವರೆಗೂ ಅಲೋ ಮಾಡಬೇಕು ಅಂತ.
ಓಕೆ. ಸೊ ಇದೆಲ್ಲ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದ್ರ ಬಗ್ಗೆ ನೀವು ಇವಾಗ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಬಂದಾಗ ಸೊ ಎಷ್ಟು ಡಿಫ್ರೆನ್ಸಸ್ ಇದನ್ನು ಸಿಸ್ಟಮ್ ಅಲೋ ಮಾಡಬೇಕು ಅನ್ನೋದ್ರ ಬೇಸ್ ಮೇಲೆ ಸೊ ಇದನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ವಿತೌಟ್ ಪರ್ಸೆಂಟೇಜ್ ಕೂಡ ನೀವು ಮೇಂಟೈನ್ ಮಾಡ್ಬೋದು. ಸೊ ಈ ಪರ್ಸೆಂಟೇಜ್ ಹಾಕಿಲ್ಲ ಅಂದ್ರೂ ಕೂಡ ನೋ ವರೀಸ್. ಸೊ ನೀವು ಪರ್ಸೆಂಟೇಜ್ ಇಲ್ಲ ಅಂದ್ರೂ ಮೇಂಟೈನ್ ಮಾಡ್ಬೋದು. ಬಟ್ ಏನಂದ್ರೆ ಟೋಲರೆನ್ಸ್ ಮ್ಯಾಂಡೇಟರಿ ಮಾಡಿಬಿಡುತ್ತೆ. ವಿತೌಟ್ ಟೋಲರೆನ್ಸ್ ಪೋಸ್ಟಿಂಗ್ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ, ಸೊ ಅಲೋ ಮಾಡ್ತಾ ಇಲ್ಲ ಸಿಸ್ಟಮ್. ಸೊ ಅದಕ್ಕೋಸ್ಕರ ಟೋಲರೆನ್ಸ್ ಇದ್ದರೆ ಸೊ ಸಿಸ್ಟಮ್ ವಿಲ್ ಅಲೋ ದ ಪೋಸ್ಟಿಂಗ್. ಸೊ ಇವಾಗ ನಾನು ನೋಡಿ ಸೇವ್ ಮಾಡ್ತೀನಿ. ನೋಡಿ ಸೇವ್ ಆಯಿತು. ಓಕೆ. ಸೊ ನಮ್ಮ ಟಿ ಆರ್ ಯಾವುದು 14. ಓಕೆ. ಸೊ ಇವಾಗ ಸೇವ್ ಮಾಡಿದ್ದೀನಿ. ಸೊ ನಾನು ಏನು ಮೇಂಟೈನ್ ಮಾಡಿಲ್ಲ. ಇದು ಟೋಲರೆನ್ಸ್ ಫಾರ್ ಗ್ರೂಪ್ ಆಫ್ GL ಅಕೌಂಟ್ ಇನ್ ಲೋಕಲ್ ಕರೆನ್ಸಿ. ಸೊ ಲೋಕಲ್ ಕರೆನ್ಸಿಸ್ಗೂ ಫಾರಿನ್ ಕರೆನ್ಸಿಸ್ಗೂ ಡಿಫರೆನ್ಸ್ ಇದ್ದಾಗ ಸೊ ಅದು ಕ್ಲಿಯರ್ ಆಗಬೇಕು ಡೆಬಿಟ್ ಪೋಸ್ಟಿಂಗ್ ಆ್ಯಂಡ್ ಕ್ರೆಡಿಟ್ ಪೋಸ್ಟಿಂಗಲ್ಲಿ. ಅದಕ್ಕೆ ಸೊ ಎಷ್ಟು ಪರ್ಸೆಂಟೇಜ್ವರೆಗೂ ಸೊ ಅಲೋ ಮಾಡಬೇಕು. ಸೊ ಕ್ಲಿಯರಿಂಗೋಸ್ಕರ ಅಂತ ಇಲ್ಲಿ ಎಂಟರ್ ಮಾಡ್ತೀವಿ. ಓಕೆ. ಸೊ ಇವಾಗ ನಾವು 0 ಮೇಂಟೈನ್ ಮಾಡಿದ್ದೀನಿ, ಪರ್ಸೆಂಟೇಜ್ ಮೇಂಟೈನ್ ಮಾಡಿಲ್ಲ. ಬಟ್ ಗ್ರೂಪ್ ಈಸ್ ಮ್ಯಾಂಡೇಟರಿ. ಸೊ ಗ್ರೂಪ್ ಇರಲೇಬೇಕು. ಓಕೆ. ಸೊ ಈ ಕಂಪನಿ ಕೋಡ್ ಅಂಡರಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ನಾನು. ಐ ವಿಲ್ ಗೋ ಬ್ಯಾಕ್ HCLT. ಸೊ ಗ್ರೂಪ್ನ ನೇಮ್ ಬೇಕಾದ್ರೆ ಇಲ್ಲಿ ಹಾಕಿರ್ತೀನಿ ನಾನು. HCLTಗೆ ಒಂದು ಟೋಲರೆನ್ಸ್ ಗ್ರೂಪ್ ಅಂದ್ಬಿಟ್ಟು HCLG. ಓಕೆ. ಸೊ HCLG ಬಂದ್ಬಿಟ್ಟು GLs. ಸೊ ಎಂಪ್ಲಾಯೀಸ್ಗೂ ಟೋಲರೆನ್ಸ್ನ ಕ್ರಿಯೇಟ್ ಮಾಡಬೇಕು ಇದೇ ಥರ. ಸೊ ವಿಲ್ ಗೋ ಬ್ಯಾಕ್, ಡಿಫೈನ್ ಟೋಲರೆನ್ಸ್ ಗ್ರೂಪ್ ಫಾರ್ ಎಂಪ್ಲಾಯೀಸ್. ಸೊ ಇದು ಬಂದ್ಬಿಟ್ಟು GL ಅಕೌಂಟ್ಸ್ಗೆ ಡಿಫ್ರೆನ್ಸ್ ಇದ್ದ ಪೋಸ್ಟಿಂಗ್ ಮಾಡೋದಕ್ಕೆ. ಸೊ ಎಂಪ್ಲಾಯೀಸ್ಗೆ ಏನಕ್ಕೆ ಅಂದರೆ ಅದೇ ಹೇಳಿದ್ನಲ್ಲ. ಸೊ ಲೋವರ್ ಅಮೌಂಟ್ ಆಫ್ ಇನ್ವಾಯ್ಸ್ ನೀವು ಪೋಸ್ಟ್ ಮಾಡಬೇಕು ಅಂದರೆ ಆಸ್ ಪರ್ ದ ಡಾಕ್ಯುಮೆಂಟ್ ಸೊ ಎಷ್ಟು ಪೋಸ್ಟ್ ಮಾಡಬೇಕು ಸೊ ಅದನ್ನ ಇಲ್ಲಿ ಸೆಟಪ್ ಮಾಡಿ. ಸೊ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಸೊ ಇಲ್ಲೊಂದು ಗ್ರೂಪ್ ಹಾಕಬೇಕು. ಸೊ ಫಾರ್ ಎಕ್ಸಾಂಪಲ್ ನಾವು HCLE ಅಂತ ಹಾಕೋಣ. ಸೊ ಎಂಪ್ಲಾಯೀಸ್ ಆಗಿರೋದ್ರಿಂದ E ಅಂತ ತೊಗೊಳ್ತೀನಿ. ಸೊ ಕಂಪನಿ ಕೋಡ್ HCLTನೇ. ಓಕೆ. ಸೊ ಕರೆನ್ಸಿ ಆಟೋಮೆಟಿಕ್ ಬರುತ್ತೆ. ಸೊ ಇಲ್ಲಿ ಅಮೌಂಟ್ ಪರ್ ಡಾಕ್ಯುಮೆಂಟ್. ಸೊ ಪರ್ ಡಾಕ್ಯುಮೆಂಟ್ ನೋಡಿ ಅಪ್ಪರ್ ಲಿಮಿಟ್ ಫಾರ್ ಪೋಸ್ಟಿಂಗ್ ಪ್ರೊಸೀಜರ್. ಸೊ ಅಪ್ಪರ್ ಲಿಮಿಟ್ ಫಾರ್ ಪೋಸ್ಟಿಂಗ್ ಪ್ರೊಸೀಜರ್ಸ್ ಅಲ್ಲಿ ಸೊ ನೀವು ಎಷ್ಟಕ್ಕೆ ಇಲ್ಲಿ ಮೇಂಟೈನ್ ಮಾಡಬೇಕು ಪರ್ ಡಾಕ್ಯುಮೆಂಟ್ ಅನ್ನೋದು ಅಮೌಂಟ್ನ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ನೀವು ಇವಾಗ ಇನ್ಫಿನಿಟಿ ನಂಬರ್ಸ್ ಕೂಡ ಹಾಕ್ಬೋದು. ಸೊ ಲೈಕ್ ದಿಸ್. ಸೊ ಎಷ್ಟಿದ್ರೂ ಅಲೋ ಮಾಡೋ ಥರ. ಓಕೆ. ಸೊ ಇದು ಸೆಕೆಂಡ್ ಒನ್ ಬಂದ್ಬಿಟ್ಟು ಒಂದು ಲೈನ್ ಐಟಮ್ಗೆ ಅಂದರೆ ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟಲ್ಲಿ ಮಲ್ಟಿಪಲ್ ಲೈನ್ ಐಟಮ್ಸ್ ಇರುತ್ತೆ, ರೈಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಡೆಬಿಟ್ 10 ಲೈನ್ ಐಟಮ್ ಡೆಬಿಟ್ ಆಗಿರುತ್ತೆ. ಎಲ್ಲ ಬಂದ್ಬಿಟ್ಟು ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಒಂದು ಲೈನ್ ಐಟಮ್ ಕ್ರೆಡಿಟ್ ಆಗಿರುತ್ತೆ. ಸೊ ಈ ಥರ ಮಲ್ಟಿಪಲ್ ಲೈನ್ ಐಟಮ್ಸ್ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಸೊ ಲೈನ್ ಐಟಮ್ಸ್ಗೂ ಕೂಡ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಪರ್ಸೆಂಟೇಜ್ ಬೇಕು ಅಂತಂದರೆ ಸೊ ಎಷ್ಟು ಪರ್ಸೆಂಟೇಜ್ವರೆಗೂ ಸೊ ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ಸ್ ಆಗಬೇಕು ಸೊ ಪರ್ ಲೈನ್ ಐಟಮ್. ಓಕೆ. ಸೊ ಆ ಡಿಸ್ಕೌಂಟ್ ಕ್ಯಾಲ್ಕುಲೇಷನ್ಸ್ಗೆ ಕೂಡ ಅಲೋ ಮಾಡುತ್ತೆ. ಲೈಕ್ ಎಕ್ಸಾಂಪಲ್ 2% ಇರ್ಬೋದು ಅಥವಾ ಒಂದು 5% ಇರ್ಬೋದು. ಸೊ ಈ ಥರ ಏನಾಗುತ್ತೆ ಸೊ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಆ್ಯಂಡ್ ಸೊ ರೆವಿನ್ಯೂ ಅಮೌಂಟ್ ಇದು ನೋಡಿ ಪರ್ಮಿಟೆಡ್ ಪೇಮೆಂಟ್ ಡಿಫ್ರೆನ್ಸ್. ಸೊ ಪೇಮೆಂಟ್ ಮಾಡುವಾಗ ಸೊ ಎಷ್ಟು ಅಮೌಂಟ್ ಇದ್ದರೆ ಸೊ ಡಿಫ್ರೆನ್ಸಸ್ ಅಮೌಂಟ್ ಎಕ್ಸೆಪ್ಷನ್ ಮಾಡಬೇಕು ಅಂತ. ಸೊ ರೆವಿನ್ಯೂ ಕೇಸಲ್ಲಿ ಎಷ್ಟಿರಬೇಕು ಆ್ಯಂಡ್ ಎಕ್ಸ್ಪೆನ್ಸಸ್ ಕೇಸಲ್ಲಿ ಎಷ್ಟಿರಬೇಕು ಅಂತ. ಸೊ ನಾವೀಗ INR ಆಗಿರೋದ್ರಿಂದ 100 ಆಗ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಡಾಲರ್ ಆ ಥರ ಇದ್ದರೆ ಎಲ್ಲ $1 ಅಥವಾ $2. ಮ್ಯಾಕ್ಸಿಮಮ್ ಎಲ್ಲ $1, 1 ಪೆನ್ ಆ್ಯಂಡ್ 1 yen. ಸೊ ಇಷ್ಟರಲ್ಲೇ ಡಿಫ್ರೆನ್ಸ್ ನಾವು 1 pound ಸೊ ಇಷ್ಟು ಡಿಫ್ರೆನ್ಸ್ನ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ಇವನ್ ನೀವು 10% ಅಥವಾ 10 ರೂಪೀಸ್ ಕೂಡ ಹಾಕ್ಬೋದು. ಸೊ ಇವಾಗ 100 ರೂಪೀಸ್ ಅಂದಾಗ ಸೊ ನಾನಿವಾಗ 10% ಹಾಕಿದ್ರೆ ಸೊ 10 ರೂಪೀಸ್ ಕ್ಯಾಶ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಡಿಸ್ಕೌಂಟಲ್ಲಿ. ಓಕೆ. ಸೊ ಇಷ್ಟು ಡಿಫ್ರೆನ್ಸ್ ಇದ್ದರೆ ಡಿಸ್ಕೌಂಟಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸೊ ಇಷ್ಟು ಡಿಫ್ರೆನ್ಸ್ವರೆಗೂ ಕನ್ಸಿಡರ್ ಮಾಡ್ಬೋದು. ಓಕೆ. ಸೊ ಈ ಥರ ನಾವು ಡಿಫ್ರೆನ್ಸಸ್ನ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಇದು ನಿಮಗೆ ಎಂಪ್ಲಾಯಿ ಅಗೇನ್ಸ್ಟ್ ಟೋಲರೆನ್ಸ್ ಲಿಮಿಟ್ ನಾನು ಹೇಳ್ತಾ ಇರೋದು. ಓಕೆ. ಸೊ ವಿಲ್ ಸೇವ್. ಓಕೆ. ಐ ವಿಲ್ ಗೋ ಬ್ಯಾಕ್. ಸೊ ಇದು ಎಂಪ್ಲಾಯಿ ಅಗೇನ್ಸ್ಟ್ ಅಲ್ವಾ, HCLE. ಓಕೆ. ಸೊ ಟಿ ಕೋಡ್ ಬಂದ್ಬಿಟ್ಟು OB-A0 ಅಲ್ಲ ಇದಕ್ಕೆ. ಓಕೆ. ಸೊ OB-C4 ಇದಕ್ಕೆ. ಸೊ ಬಟ್ ನಾವೇ ಹೇಳಿದ್ನಲ್ಲ OB-A3 ಇಂದ ಸೊ OB-A3 OB-C4 OB-D4 ಸೊ ಇದೇ ಥರ ಸೀರೀಸಲ್ಲಿ ಸೊ ಕಂಟಿನ್ಯೂ ಆಗ್ತಾ ಇರುತ್ತವೆ. ಸೊ ರೇಂಜಸ್ OB-A3. ಓಕೆ. ಸೊ ಇದು SIMನೇ ತೋರಿಸುತ್ತೆ ನಿಮಗೆ ಇಲ್ಲಿ, ಬಟ್ ನೀವು ಆಕ್ಸೆಸ್ ಮಾಡ್ಬೋದು OB-C4 ಇಂದ. ಸೊ ಇದು ಗೋ ಬ್ಯಾಕ್. ಸೊ ಈಗ ಅಸೈನ್ ಟೋಲರೆನ್ಸ್ ಗ್ರೂಪ್. ಸೊ ಇದೇನಕ್ಕೆ ಅಂದರೆ ಸೊ ನಾವು ಇವಾಗ ಡಿಫೈನ್ ಮಾಡಿದ್ದೀವಲ್ಲ ಎಂಪ್ಲಾಯೀಸ್ ಅಗೇನೆಸ್ಟ್. ಸೊ ಇವಾಗ ನಾವು ಒಂದು ಟೋಲರೆನ್ಸ್ ಗ್ರೂಪ್ನ ಡಿಫೈನ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ನಿಮ್ಮದಲ್ಲಿ ಸೆಗ್ರಿಗೇಷನ್ಸ್ ಮಾಡ್ತೀರಾ ಎಂಪ್ಲಾಯಿ ಗ್ರೇಡ್ ವೈಸ್ ಅಂದರೆ ಸೊ ನೀವು ಮಲ್ಟಿಪಲ್ ಟೋಲರೆನ್ಸ್ ಗ್ರೂಪ್ನ ಡಿಫೈನ್ ಮಾಡ್ಕೊತೀರಾ.
ಸೊ ಮಲ್ಟಿಪಲ್ ಟೋಲರೆನ್ಸ್ ಡಿಫೈನ್ ಮಾಡಿಕೊಂಡು ಸೊ ಗ್ರೇಡ್ ವೈಸ್ ಅದನ್ನ ಯೂಸರ್ಸ್ಗೆ ಅಸೈನ್ ಮಾಡ್ತಾ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ಅಸೈನ್ ಯೂಸರ್ಸ್ಗೆ ಹೋದ್ರೆ ಸೊ ನಂದು ಯೂಸರ್ ಐ ಡಿ ಬಂದ್ಬಿಟ್ಟು ಏನಿದೆ, ಒನ್ ಸೆಕೆಂಡ್, ನಂದು ಯೂಸರ್ ಐ ಡಿ ಬಂದ್ಬಿಟ್ಟು S4 ನೋಡಿ S4DI5 ಅಂತ ಇದೆ. ಓಕೆ, ಸೊ ನಾನು ಇವಾಗ ಒಬ್ಬ ಯೂಸರ್. ಓಕೆ, ಸೊ ನಿಮಗೆ ರಿಯಲ್ ಟೈಮ್ ಆಕ್ಸೆಸ್ ಕೊಡುವಾಗ ಕೂಡ ಒಂದೊಂದು ಯೂಸರ್ಗೆ ಒಂದೊಂದು ಯೂಸರ್ ಐ ಡಿ ಇರುತ್ತೆ, ರೈಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನು ಸೆಟ್ ಮಾಡಿದ್ದೀನಿ, ಸೊ ಇದು ಐ ಗ್ರೇಡ್ಗೆ ಅಂತ ಇಟ್ಕೊಳ್ಳಿ ಲಿಮಿಟ್. ಸೊ ಐ ಗ್ರೇಡ್ ಅಂಡರಲ್ಲಿ ಒಂದು 3 ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ 3 ಜನರಲ್ಲಿ ನಾನು ಒಬ್ಬ. ಸೊ ಅವಾಗ 3 ಜನಕ್ಕೂ ಒಂದೇ ಟೋಲರೆನ್ಸ್ ಗ್ರೂಪ್ನ ಅಸೈನ್ ಮಾಡಬೇಕು. ಓಕೆ, ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ನಂದು ಯೂಸರ್ ಐ ಡಿ ಏನಿದೆ, ಸೊ ಆ ಯೂಸರ್ ಐ ಡಿ ಹಾಕಬೇಕು. ಸೊ S4DI5. ಓಕೆ, ಸೊ ಟೋಲರೆನ್ಸ್ ಗ್ರೂಪ್ ಏನು ಕ್ರಿಯೇಟ್ ಮಾಡಿದ್ವಿ ನಾವು, HCLE. ಓಕೆ, ಸೊ ಇದನ್ನು ಅಸೈನ್ ಮಾಡಿಬಿಟ್ಟು ಸೇವ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಆಲ್ರೆಡಿ ಇದೆ ಅಂತ ಯೂಸರ್ ಐ ಡಿಗೆ. ಓಕೆ, ಸೊ ಹಂಗಿದ್ದಾಗ ನೀವು ಎಂಟ್ರೆಸ್ಟ್ ಬೇಕಿಲ್ಲ, ಜಸ್ಟ್ ನಾವು ಅಸೈನ್ ಮಾಡಬೇಕಷ್ಟೆ. ಸೊ ಏನಕ್ಕೆ ಇದು ಪ್ರೀವಿಯಸ್ ಬ್ಯಾಚ್ದು ಎಕ್ಸಿಸ್ಟ್ ಇದೆ. ಓಕೆ, ಸೊ ಎಸ್ ಕೊಡಿ, ಸೊ ಬ್ಯಾಕ್ ಹೋಗಿ ನಂದು ಇರೋದ್ರಿಂದ ಸೊ ನಿಮ್ಮದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ಇದ್ದರೆ ಜಸ್ಟ್ ಅಸೈನ್ ಮಾಡಿ ಅಷ್ಟೇ ನಿಮ್ಮದು. ಸೊ ಇವಾಗ ಯೂಸರ್ ನೇಮ್ ಬಂದ್ಬಿಟ್ಟು S4D5. ಸೊ ಇದಕ್ಕೆ ನಾನು ಪ್ರೀವಿಯಸ್ಲಿ ಏನು ಕ್ರಿಯೇಟ್ ಮಾಡಿದ್ದಲ್ಲ ಎಂಪ್ಲಾಯೀಸ್ಗೆ, ಸೊ ಅದು ಇವಾಗ ಆಲ್ರೆಡಿ ಎಕ್ಸಿಸ್ಟ್ ಇದೆ. ಸೊ ಐ ವಿಲ್ ರಿಮೂವ್ ದಿಸ್. ಸೊ ರಿಮೂವ್ ಮಾಡಿಬಿಟ್ಟು ಸೊ ಇವಾಗ ನಂದು ಏನು ಕ್ರಿಯೇಟ್ ಮಾಡಿದ್ದೀವಲ್ಲ HCLT ಅಲ್ಲ EL. ಓಕೆ, HCLE. ಸೊ ಇದನ್ನು ಅಸೈನ್ ಮಾಡಿಬಿಟ್ಟು ಸೇವ್ ಮಾಡಬೇಕು. ಸೊ ನಿಮ್ಮ TR ಸೇವ್ ಆಗುತ್ತೆ. ಓಕೆ, ಗೋ. ಸೊ ಇದು ಬಂದ್ಬಿಟ್ಟು ನಿಮಗೆ ಎಂಪ್ಲಾಯೀಸ್ಗೆ. ಸೊ ಇವಾಗ ನಾವು GLಗೆ ಡಿಫೈನ್ ಮಾಡಿದ್ವಿ. ಸೊ ಆ್ಯಂಡ್ ಎಂಪ್ಲಾಯೀಸ್ ಕೂಡ ಡಿಫೈನ್ ಮಾಡಿಬಿಟ್ಟು ಸೊ ಎಗೇನೆಸ್ಟ್ ದ ಯೂಸರ್ ಅಸೈನ್ಮೆಂಟ್ ಕೂಡ ಮಾಡಿದ್ವಿ. ಓಕೆ, ಸೊ ಇಷ್ಟು ಅರ್ಥ ಆಯ್ತಲ್ಲ. ಸೊ ಇದ್ರ ಏನೋ ಡೌಟ್ಸ್ ಇದೆಯಾ, ಏನಕ್ಕೆ ಯೂಸ್ ಮಾಡ್ತೀವಿ ಟಾಲರೆನ್ಸ್ ಅಂತ? ಓಕೆ, ಗುಡ್. ಸೊ ನಾವು ಪೋಸ್ಟಿಂಗ್ ಪೀರಿಯಡ್ ವೇಂಟ್ ಎಲ್ಲ ಆಗಿತ್ತಲ್ಲ, ಪೋಸ್ಟಿಂಗ್ ಪೀರಿಯಡ್ ಆಗಿದೆ. ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಓಕೆ, ಸೊ ಇವಾಗ ಅಕೌಂಟಿಂಗ್ ಪ್ರಿನ್ಸಿಪಲ್ ಅಂದರೆ ಏನು? ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಸೊ ಆಸ್ ಪರ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಸೊ ಒಂದೊಂದು ಕಂಟ್ರಿ ಸ್ಪೆಸಿಫಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಇರುತ್ತೆ. ಒಂದೊಂದು ಕಂಟ್ರಿ ಅವರು ಸೊ ಬೇರೆ ಕಂಟ್ರಿದ ಅಕೌಂಟಿಂಗ್ ಪ್ರಿನ್ಸಿಪಲ್ ಕೂಡ ಫಾಲೋ ಮಾಡ್ತಾ ಇರ್ತಾರೆ. ಸೊ ಆಸ್ ಪರ್ ದಟ್ ನಾವೇನು ಮಾಡಬೇಕು, ಅಕೌಂಟಿಂಗ್ ಪ್ರಿನ್ಸಿಪಲ್ನ ಡಿಫೈನ್ ಮಾಡಿಬಿಟ್ಟು ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಸೊ ಲೆಡ್ಜರ್ಗೆ ಅಸೈನ್ ಮಾಡಬೇಕು. ಸೊ ಲೈಕ್ ಇವಾಗ ನಾವು ಒಂದು ಕಂಪನಿಯಿಂದಾಗ ಸೊ ಮಲ್ಟಿಪಲ್ ಲೆಡ್ಜರ್ಸ್ನ ಕೂಡ ಯೂಸ್ ಮಾಡ್ತಾ ಇರ್ತೀವಿ, ರೈಟ್. ಬಟ್ ಅದರಲ್ಲಿ ಲೀಡಿಂಗ್ ಲೆಡ್ಜರ್ ಅಂತ ಒಂದೇ ಇರುತ್ತೆ. ಸೊ ಆ ಲೀಡಿಂಗ್ ಲೆಡ್ಜರ್ಗೆ ನಾವು ಏನು ಮಾಡಬೇಕು, ಸೊ ಏನೇ ಪೋಸ್ಟಿಂಗ್ಸ್ ಇದನ್ನು ಲೀಡಿಂಗ್ ಲೆಡ್ಜರ್ಗೆ ಟ್ರಿಗರ್ ಆಗುತ್ತೆ. ಸೊ ಇಫ್ ಇಟ್ ಇಸ್ ಫಾರ್ ದ ರಿಪೋರ್ಟಿಂಗ್ ಪರ್ಪಸ್, ದೆನ್ ರಿಪೋರ್ಟಿಂಗ್ ಪರ್ಪಸ್ಗೋಸ್ಕರ ನೀವು ಬೇರೆ ಬೇರೆ ಲೆಡ್ಜರ್ಸ್ನ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ದಟ್ ಈಸ್ ವಾಟ್ ವಿ ಕಾಟ್ ನಾನ್ ಲೀಡಿಂಗ್ ಲೆಡ್ಜರ್ ಆ್ಯಂಡ್ ಎಕ್ಸ್ಟೆನ್ಷನ್ ಲೆಡ್ಜರ್. ಸೊ ನಾನ್ ಲೀಡಿಂಗ್ ಲೆಡ್ಜರ್ ಆ್ಯಂಡ್ ಎಕ್ಸ್ಟೆನ್ಷನ್ ಲೆಡ್ಜರ್ನ ಕೂಡ ನೀವು ಯೂಸ್ ಮಾಡ್ಬೋದು ಫಾರ್ ದ ರಿಪೋರ್ಟಿಂಗ್ ಪರ್ಪಸ್. ಬಟ್ ವೆನ್ ಇಟ್ ಕೇಮ್ಸ್ ಟು ದ ಪೋಸ್ಟಿಂಗ್, ಸೊ ವಿ ವಿಲ್ ಯೂಸ್ ಒನ್ಲಿ ದ ಲೀಡಿಂಗ್ ಲೆಡ್ಜರ್. ಸೊ ಲೀಡಿಂಗ್ ಲೆಡ್ಜರ್ ಮಾತ್ರನೇ ಯೂಸ್ ಮಾಡಬೇಕು. ಸೊ ಆ ಲೀಡಿಂಗ್ ಲೆಡ್ಜರ್ಲಿ ಇವಾಗ ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂತಂದಾಗ ಸೊ ನಾವೇನು ಮಾಡ್ತೀವಿ, ಇಂಡಿಯಾದಲ್ಲಿ IFRSನ ಫಾಲೋ ಮಾಡ್ತೀವಿ ಅಂದರೆ ಸೊ ನಾವು ಅಕೌಂಟಿಂಗ್ ಪ್ರಿನ್ಸಿಪಲ್ IFRSನ ಮೇಂಟೈನ್ ಮಾಡಿಬಿಟ್ಟು ಸೊ ನಾವು ಅದನ್ನ ಲೀಡಿಂಗ್ ಲೆಡ್ಜರ್ಗೆ ಅಸೈನ್ ಮಾಡಬೇಕು. ಓಕೆ, ಸೊ ಇವಾಗ ನಾವು ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಡರ್ಲೆ ಕ್ರಿಯೇಟ್ ಮಾಡ್ತೀವಿ, ಬಟ್ ಗ್ಲೋಬಲ್ ಸೆಟ್ಟಿಂಗ್ಸಲ್ಲಿ ಮಾಡ್ತೀವಿ. ಓಕೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್. ಸೊ ಆ್ಯಂಡ್ ಗೋ ಟು ದ ಲೆಡ್ಜರ್, ಅಂಡರ್ ಲೆಡ್ಜರ್ ಪ್ಯಾರಲಲ್ ಅಕೌಂಟಿಂಗ್. ಸೊ ಡಿಫೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಸೊ ನೀವೇನಾದರೂ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಡಿಫೈನ್ ಮಾಡಬೇಕು ಅಂದರೆ ಸೊ ಇದರಲ್ಲಿ ಹೋಗ್ಬಿಟ್ಟು ಡಿಫೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಡಿಫೈನ್ ಮಾಡ್ಬೋದು. ಸೊ IFRS ಆಲ್ರೆಡಿ ಇದೆ. ಓಕೆ, ಸೊ ನಾನು IFRSನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲ ನೀವು ಸಪ್ರೇಟಾಗಿ ಏನು ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ನೋ ವರೀಸ್. ಬಟ್ ನೀವೇನಾದರೂ ಪರ್ಟಿಕ್ಯುಲರ್ ಆಗಿ ಸೊ IFRS ಈ ಥರ ಮೇಂಟೈನ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ಮೇಂಟೈನ್ ದ IFRS. ಇಲ್ಲ ಅಂದರೆ ನೀವು ಹೊಸ್ದಾಗಿ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಜಸ್ಟ್ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಸೊ ನಿಮ್ಗೆ ಯಾವ IFRS ಬೇಕು ಆ IFRSನ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇವಾಗ ಆಲ್ರೆಡಿ IFRS ಇಲ್ಲಿರೋದ್ರಿಂದ ನಾನು IFRSನ ಯೂಸ್ ಮಾಡ್ಕೊತೀನಿ. ಸೊ ಐ ವಿಲ್ ನಾಟ್ ಕ್ರಿಯೇಟ್ ಎನಿಥಿಂಗ್, ವಿಲ್ ಗೋ ಬ್ಯಾಕ್. ಸೊ ಕ್ಲಿಕ್ ಆನ್ ಅಸೈನ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಟು ದ ಲೆಡ್ಜರ್ ಗ್ರೂಪ್. ಸೊ ನಾನು ಏನು ಕ್ರಿಯೇಟ್ ಮಾಡ್ತಿಲ್ಲ ಅಂತಂದರೆ ನಾನು ಎಲ್ಲ ಬ್ಯಾಚ್ಗೂ ಸೇಮ್ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಾಂದರೆ ಎಲ್ಲ ಬ್ಯಾಚ್ಗೂ ಒಂದೊಂದು ಅಕೌಂಟಿಂಗ್ ಪ್ರಿನ್ಸಿಪಲ್ನ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲ ಬ್ಯಾಚ್ಗೂ ಲೀಡಿಂಗ್ ಲೆಡ್ಜರ್ಗೆ ಅಸೈನ್ ಮಾಡಬೇಕಾಗುತ್ತೆ. ಒಂದು ಸಿಸ್ಟಮಲ್ಲಿ ನೀವು ಲೀಡಿಂಗ್ ಲೆಡ್ಜರ್ಗೆ ಅಸೈನ್ ಮಾಡಬೇಕಾದ್ರೆ ಒಂದು ಲೀಡಿಂಗ್ ಲೆಡ್ಜರ್ಗೆ ಒಂದು ಕಂಪನಿ ಕೋಡ್ಗೆ ನಾವು ಒಂದೇ ಅಸೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಅಕೌಂಟಿಂಗ್ ಪ್ರಿನ್ಸಿಪಲ್ IFRS ಅಲ್ವಾ ನಮ್ಮದು. ಇವಾಗ ನಾನು ನೋಡಿ IFRS ಚೆಕ್ ಮಾಡಿದ್ರೆ ಸೊ ಬೇರೆ ಎಲ್ಲರೂ ಅದನ್ನೇ ಯೂಸ್ ಮಾಡ್ತಾರೆ ಇರಬೇಕು. ಸೊ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ, ನೋ ವರೀಸ್.
ನನಗೆಲ್ಲ ಬ್ಯಾಚ್ಗೂ ಈಸಿ ಆಗುತ್ತೆ. ಓಕೆ, ನೋಡಿ ಇದು ಲೀಡಿಂಗ್ ಲೆಡ್ಜರ್. ಓಕೆ, ಸೊ ಏನಿದೆ 0L ಲೈಕ್ OL ಅಂತ ಕರಿತೀವಿ, ಇಲ್ಲ 0L ಅಂತ ಕೂಡ ನಾವು ಕರಿತೀವಿ ಇದನ್ನ. ಸೊ 0L ಇದು. ಸೊ ಅದ್ರಲ್ಲಿ 0L ನಾವು IFRS ಗೆ ಅಸೈನ್ ಮಾಡಿದೀವಿ ಆಲ್ರೆಡಿ. ಸೊ ಇಟ್ಸ್ ವಾಟ್ ಲೀಡಿಂಗ್ ಲೆಡ್ಜರ್. ಓಕೆ, ಸೊ ನಾವು ವಿಲ್ ಗೋ ಬ್ಯಾಕ್. ಆಲ್ರೆಡಿ ಅಸೈನ್ ಆಗಿದೆ, ಗೋ ಬ್ಯಾಕ್. ಸೊ ಇವಾಗ ನೀವು ಅಕೌಂಟಿಂಗ್ ಗ್ರೂಪ್ಸ್ ಆಯ್ತಲ್ಲ, ಅಸೈನ್ಮೆಂಟ್ ಆಯಿತು. ಓಕೆ, ಸೊ ಲೆಟ್ ಮಿ ಚೆಕ್ ಅಂಡರ್ ದ ಲೆಡ್ಜರ್. ಸೊ ನೋಡಿ, ಸೊ ಇಲ್ಲಿ ಡಿಫೈನ್ ಸೆಟ್ಟಿಂಗ್ಸ್ ಫಾರ್ ಲೆಡ್ಜರ್ ಆ್ಯಂಡ್ ಕರೆನ್ಸಿ ಗ್ರೂಪ್ಸ್. ನೀವು ಇಲ್ಲೇನು ಅಸೈನ್ ಮಾಡಿರ್ತಾರಲ್ವಾ, ಸೊ ಅದು ಇಲ್ಲಿ ಅಸೈನ್ ಆಗಿರುತ್ತೆ. ಸೊ ಡಿಫೈನ್ ಸೆಟ್ಟಿಂಗ್ಸ್ ಫಾರ್ ಲೆಡ್ಜರ್ ಆ್ಯಂಡ್ ಕರೆನ್ಸಿ ಟೈಪ್ಸ್. ಸೊ ಲೆಡ್ಜರ್ ಅಂಡರಲ್ಲಿ ಇರುತ್ತೆ. ಸೊ ಅಲ್ಲಿಗೆ ಹೋಗಬೇಕು, ಜಸ್ಟ್ ಕ್ಲಿಕ್ ಆನ್ ಕನ್ಫರ್ಮ್. ಸೊ ಇದೇನಂದ್ರೆ ಮಲ್ಟಿಪಲ್ ಕಂಪನಿ ಕೋಡ್ಸ್ ಬಂದ್ಬಿಟ್ಟು ಸೊ ಎಲ್ಲರೂ ಲೀಡಿಂಗ್ ಲೆಡ್ಜರ್ಗೆ ಆಟೋಮೆಟಿಕ್ಕಾಗಿ ಅಸೈನ್ ಆಗುತ್ತೆ. ಸೊ ದಟ್ ಇಸ್ ವಾಟ್ ಇದು ಆಪ್ಷನ್ ಕೇಳ್ತಾ ಇರೋದು. ಓಕೆ, ಸೊ ಇದು ನಿಮಗೆ ಕನ್ಫರ್ಮ್ ಕೊಡಲೇಬೇಕು. ಸೊ ನೀವು ಕನ್ಫರ್ಮ್ ಕೊಡಲಿ ಅಂದರೆ ಅಗೇನ್ ಇಟ್ ವಿಲ್ ಇಂಡಿಕೇಟ್ಸ್. ಓಕೆ, ಸೊ ನೋಟ್ ಚೆಕ್ ಮಾಡಿಬಿಟ್ಟು ಒಂದು ಸೆಕೆಂಡ್. One second, I will not save this. I will go back. Okay, so now again I will execute. ಸೊ ಇಲ್ಲಿ ನಿಮಗೆ ಸೊ ನೋಡಿ ನಮ್ಮದು ಇದು 0L ಬಂದ್ಬಿಟ್ಟು ಲೀಡಿಂಗ್ ಲೆಡ್ಜರ್ ಇದೆ. ಸೊ ಇನ್ನೆಲ್ಲ ನಾನ್ ಲೀಡಿಂಗ್ ಲೆಡ್ಜರ್ಸ್ ಇದೆ. ಓಕೆ, ಸೊ ಈ ಲೀಡಿಂಗ್ ಲೆಡ್ಜರ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಲೆಡ್ಜರ್ ಇದು. SAP ಸಿಸ್ಟಮಲ್ಲಿ 0L ಲೀಡಿಂಗ್ ಲೆಡ್ಜರ್ ಸ್ಟ್ಯಾಂಡರ್ಡ್ ಲೆಡ್ಜರ್. ಎಲ್ಲರೂ ಇದನ್ನೇ ಯೂಸ್ ಮಾಡೋದು. ನಿಮಗೆ ನಾನ್ ಲೀಡಿಂಗ್ ಲೆಡ್ಜರ್ ಬೇಕು ಅಂದ್ರೆ ನೀವು ಯಾವ್ದು ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಲೀಡಿಂಗ್ ಲೆಡ್ಜರ್ ಬಂದ್ಬಿಟ್ಟು ಒಂದೇ ಯೂಸ್ ಮಾಡ್ತೀವಿ. ಸೊ ಲೈಕ್ ಅಕೌಂಟಿಂಗ್ ಪೋಸ್ಟಿಂಗ್ಸ್ಗೆಲ್ಲ ಒಂದೇ ಲೆಡ್ಜರಿಗೆ ಟ್ರಿಗರ್ ಆಗಬೇಕು. ಸೊ ನಾವೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಇದೆಲ್ಲ ನಿಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವರ್ಷನ್ಸ್ಗೆಲ್ಲ ಯೂಸ್ ಆಗುತ್ತೆ. ಓಕೆ, ಯಾವ ಲೀಡಿಂಗ್ ಲೆಡ್ಜರ್ಲಿ ಮಾಡಿದ್ದೀವಿ ಅಂತ. ಓಕೆ, ಸೊ ಇವಾಗ ಈ ಲೆಡ್ಜರ್ಗೆ ಸೊ ನಮ್ಮ ಕಂಪನಿ ಕೋಡ್ನ ಚೆಕ್ ಮಾಡಬೇಕು. ಓಕೆ, ಗೋ ಟು HCLT. ಓಕೆ, ನೋಡಿ, ಸೊ HCLT ಆಲ್ರೆಡಿ ಇಲ್ಲಿದೆ. ನೀವು ಯಾವ್ಯಾವ ಕ್ರಿಯೇಟ್ ಮಾಡಿರ್ತೀರೋ ಅದಕ್ಕೆ. ಸೊ ನಾವೇನು ಫಿಸಿಕಲ್ ಇಯರ್ ವೇರಿಯಂಟ್ ಅಸೈನ್ ಮಾಡಿದ್ವಿ ನಮ್ಮ ಕಂಪನಿ ಕೋಡ್ಗೆ, ಅದು ಇಲ್ಲಿದೆ. ಆ್ಯಂಡ್ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಏನು ಅಸೈನ್ ಮಾಡಿದ್ವಿ ಅದು ಇಲ್ಲಿದೆ. ಸೊ ಆ್ಯಂಡ್ ನೀವು ಅವಾಗ ಪರ್ಟಿಕ್ಯುಲರ್ ಆಗಿ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಕೂಡ ಇಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ನಾವು IFRS ಅಂತ ಹೇಳಿದ್ನಲ್ಲ, ಸೊ IFRSನ ಇಲ್ಲ. ಓಕೆ, ಸೊ ಇದನ್ನ ಹಾಕ್ಬಿಟ್ಟು ಸೇವ್ ಕೂಡ ಮಾಡ್ಬೋದು. ಸೊ ಇಲ್ಲ ಅಂದರೆ ನೀವು ಅಕೌಂಟಿಂಗ್ ಪ್ರಿನ್ಸಿಪಲ್ ಸಪ್ರೇಟಾಗಿ ಇಲ್ಲೋಗಿ ಕೂಡ ಅಸೈನ್ ಮಾಡ್ಬೋದು. ಸೊ ಇಲ್ಲೇ ಅಸೈನ್ ಮಾಡಬೇಕು ಅಂತ ಇಲ್ಲ. ಸೊ ಲೆಟ್ ಮಿ see. It will take some time. Okay, so next enter save ಅಂತ ಈಗ. ಸೊ ಅರ್ಥ ಆಗ್ತಿದೆಯಲ್ಲ ನಿಮಗೆ ಸ್ನೇಹ ಅಂಡ್ ಅಪೂರ್ವ? ಬಿಕಾಸ್ ನಿಮ್ಗೆ ಆಲ್ರೆಡಿ ಸ್ವಲ್ಪ ಇದ್ರ ಬಗ್ಗೆ ಟ್ರೈನಿಂಗ್ ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದ್ರೆ ನಿಮಗೆ ಥಿಯರಿಟಿಕಲಿ ತುಂಬ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನಾನು ಮತ್ತೆ ಹೇಳ್ತಾ ಇದ್ದೆ. ನಿಮಗೆ ಆಲ್ರೆಡಿ ಸ್ವಲ್ಪ ಐಡಿಯಾ ಇರೋದ್ರಿಂದ ಸಿಸ್ಟಮ್ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಅದೇ HCLT ಇದೆಯಲ್ಲ, ಈ ಕಂಪನಿ ಕೋಡ್ ಅಂಡರ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನಾವು ಆಲ್ರೆಡಿ ಇಲ್ಲಿ ಅಸೈನ್ ಮಾಡಿಬಿಟ್ಟಿದ್ದೀವಿ. ಓಕೆ, ಸೊ ಸ್ಟಿಲ್ ನೀವು ಇಲ್ಲಿ ಮೇಂಟೈನ್ ಕೂಡ ಮಾಡಬೇಕು. ನೀವು ಎಂಟ್ರೀಸ್ಗೆ ಹೋಗ್ಬಿಡಿ, ಅಕೌಂಟಿಂಗ್ ಪ್ರಿನ್ಸಿಪಲ್ IFRS ಮೇಂಟೈನ್. ಓಕೆ, ಆ್ಯಂಡ್ ಸೇವ್. ಸೊ ಇದನ್ನ ಕೇರ್ಫುಲ್ ಆಗಿ ಮಾಡಿ. ಸೊ ನೀವೇನಾದ್ರು ಎಲ್ಲ ಮಲ್ಟಿಪಲ್ ಕಂಪನೀಸ್ಗೂ ಅಸೈನ್ ಆಯಿತು ಅಂದರೆ ಮತ್ತೆ ನಿಮಗೆ GL ಅಕೌಂಟ್ ಪೋಸ್ಟಿಂಗ್ ಮಾಡಬೇಕಾದ್ರೆ ಎರರ್ ಬರುತ್ತೆ. ಅವಾಗ ನೀವು ಮತ್ತೆ ಕುತ್ಕೊಂಡು ಎಲ್ಲ ಇದನ್ನ ಮ್ಯಾನ್ಯುವಲಿ ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಸೇವ್. ಸಮ್ಟೈಮ್ಸ್ ಏನಾಗುತ್ತೆ, ಇದು ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ತುಂಬ ಜನ ಬೇರೆಯವರು ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಸೊ ಯಾರಾದರೂ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ನಮಗೂ ಟ್ರಿಗರ್ ಆಗುತ್ತೆ. ಬಿಕಾಸ್ IFRS ಬಂದ್ಬಿಟ್ಟು ಮಲ್ಟಿಪಲ್ ಲೈಕ್ ಸ್ಟ್ಯಾಂಡರ್ಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಆಗಿರೋದ್ರಿಂದ 0L ಸ್ಟ್ಯಾಂಡರ್ಡ್ ಲೆಡ್ಜರ್ಗೆ 0L ಸ್ಟ್ಯಾಂಡರ್ಡ್ ಲೀಡಿಂಗ್ ಲೆಡ್ಜರ್ ಆಗಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ. ಸೊ ನೀವು ಮಾತ್ರ ಅಲ್ಲ. ಸೊ ಅವಾಗ ಎರರ್ ಬರುತ್ತೆ ಕಾಮನ್ ಆಗಿ. ಈಗ ನಿಮಗೆ ಗೊತ್ತಿರಬೇಕು ಯಾವ ಥರ ಫಿಕ್ಸ್ ಮಾಡ್ಕೋಬೇಕು ಎರರ್ನ. ಸೊ ಎರರ್ ಬಂದ್ರೂ ನೋ ವರೀಸ್, ನಿಮ್ಗೆ ಎಷ್ಟೇ ಎರರ್ ಬಂದ್ರೂ ತಲೆ ಕೆಡಿಸ್ಕೋಬೇಡಿ.
ಸೊ ನಿಮ್ಗೆ ಎರರ್ ಬಂದಷ್ಟು ನೀವು ಅದು ಏನಕ್ಕೆ ಬಂತು ಅಂತ ಕಲಿತಾ ಹೋಗ್ತೀರ ಅಷ್ಟೇ. ಗೋ ಬ್ಯಾಕ್. ಓಕೆ, ಸೊ ನಾನು ಇವಾಗ ಏನು ಮಾಡಿದೆ, ಅಸೈನ್ ಮಾಡಿದ್ದೀನಿ. ಸೊ ಇದ್ರಲ್ಲಿ ಏನಾದ್ರು ಲೆಡ್ಜರ್ ಡಿಆಕ್ಟಿವೇಶನ್ ಬೇಕು ಅಂದರೆ ಸೊ ಅವನ್ನೆಲ್ಲ ಕೂಡ ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವಾಗ ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಆಯಿತು, ನಾವು IFRS ಯೂಸ್ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡೋಣ. ಓಕೆ, ಸೊ ನೀವು ಕಂಟ್ರೋಲಿಂಗ್ ಏರಿಯಾನು ಕೂಡ ಸೊ ಟಿ ಕೋಡ್ ಮುಖಾಂತರ ಕ್ರಿಯೇಟ್ ಮಾಡ್ಬೋದು. ಓಕೆ ಕೆ ಪಿಗೆ ಹೋಗ್ಬಿಟ್ಟು ಸೊ ಓಕೆ ಕೆ ಪಿಲಿ ಕೆಲವೊಂದ್ಸಲ ನಿಮಗೆ ನ್ಯೂ ಇಂಟ್ರೆಸ್ಟ್ ಆಪ್ಷನ್ಸ್ ಬರೋದಿಲ್ಲ ಇದು. ಓಕೆ, ಸೊ ಇದೆ ಅಂದರೆ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ಕೂಡ ಡೈರೆಕ್ಟಾಗಿ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಪಾತ್ ಮುಖಾಂತರ ಹೋಗ್ತೀನಿ ಅಂದರೆ ಸೊ ನೀವು ಕಂಟ್ರೋಲಿಂಗ್ ಹೋಗಬೇಕು. ಇದು ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಇದೀವಲ್ಲ, ಸೊ ಇಲ್ಲಿ ಕಂಟ್ರೋಲಿಂಗಲ್ಲಿ ಹೋಗ್ಬೇಕು. ಸೊ ಕಂಟ್ರೋಲಿಂಗ್ ಹೋಗ್ಬಿಟ್ಟು ಜನರಲ್ ಕಂಟ್ರೋಲಿಂಗ್. ಸೊ ಇಲ್ಲಿ ನಿಮಗೆ ಆರ್ಗನೈಸೇಷನ್ ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ ಇಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಫ್ ಐ ಎಕ್ಸಿಕ್ಯೂಟ್ ಸೊ ಇಲ್ಲಿ ಕಾಪಿ ಡಿಲೀಟ್ ಚೆಕ್ ಕಂಟ್ರೋಲಿಂಗ್ ಏರಿಯಾ, ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾ, ಡಿಲೀಟ್ ಅಂತ ಇದೆ. ಸೊ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಮೇಂಟೈನ್ ಕಂಟ್ರೋಲಿಂಗ್ ಏರಿಯಾಗೆ ಹೋಗಿ ನೋಡಿ, ನಾನು ಆಲ್ರೆಡಿ ಟಿ ಕೋಡಲ್ಲಿ ಓಪನ್ ಮಾಡಿದ್ದೀನಿ. ಸೊ ಅದಕ್ಕೆ ನನಗೆ ಲಾಕ್ಡ್ ಬೈ ದ ಯೂಸರ್ ಅಂತ ನಾನು ಯೂಸರ್ ಐಡಿ ತೋರಿಸ್ತಾ ಇದೆ. ಓಕೆ, ಸೊ ಐ ವಿಲ್ ಮೇಂಟೈನ್ ಡೈರೆಕ್ಟ್ಲಿ ಅಲ್ಲೇ ಡೈರೆಕ್ಟಾಗಿ ಮೇಂಟೈನ್ ಮಾಡ್ಬಿಡ್ತೀನಿ. ಸೊ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಸೊ ಒಂದು ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ನಾನು HCLT ಅಂತಾನೆ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕಂಟ್ರೋಲಿಂಗ್ ಏರಿಯಾ. ಸೊ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು ನಿಮಗೆ ಅಂಡರ್ ಕಂಟ್ರೋಲಿಂಗ್ ಏರಿಯಾ ಮಲ್ಟಿಪಲ್ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡ್ಬೋದು ನೀವು. ಓಕೆ, ಸೊ ನಾನು ಇವಾಗ ಜಸ್ಟ್ ಸಿಂಪಲ್ ಆಗಿ ಒಂದು ಅಸೈನ್ ಮಾಡ್ತಾ ಇದ್ದೀನಿ. ಸೊ ಪರ್ಸನ್ ರೆಸ್ಪಾನ್ಸಿಬಲ್ ಬಂದ್ಬಿಟ್ಟು ಬೇಸ್ಡ್ ಆನ್ ದ ಕಂಟ್ರೋಲಿಂಗ್ ಏರಿಯಾಸ್ ಯಾರ್ಯಾರು ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರಲ್ಲ, ಸೊ ಅದು ನೇಮ್ ಕೂಡ ಹಾಕ್ಬೋದು ಇದಾಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಅಸೈನ್ಮೆಂಟ್ ಕಂಟ್ರೋಲಿಂಗ್ ಅಲ್ಲಿ ಸೊ ನಿಮ್ಗೆ ಎರಡು ಆಪ್ಷನ್ ಇದೆ. ಒಂದು ಕಂಟ್ರೋಲಿಂಗ್ ಏರಿಯಾಸ್ ಕಂಪನಿ ಕೋಡ್, ಸೊ ಇನ್ನೊಂದು ಬಂದ್ಬಿಟ್ಟು ಕಾಸ್ಟ್ ಕಂಪನಿ ಕೋಡ್, ಕಾಸ್ಟ್ ಅಕೌಂಟಿಂಗ್ ಅಂತ. ಸೊ ಇದು ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಕಂಟ್ರೋಲಿಂಗ್ ಏರಿಯಾನ ಸೊ ಆಸ್ ಎ ಕಂಪನಿ ಕೋಡ್ ಒಂದೇ ಕಂಪನಿ ಕೋಡ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಆಸ್ ಎ ಕಂಪನಿ ಕೋಡ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದನ್ನ ಅಸೈನ್ ಮಾಡೋದ್ರಿಂದ ನಿಮಗೆ ಒಂದು ಕಂಪನಿ ಕೋಡ್ ಮಾತ್ರ ಯೂಸ್ ಆಗುತ್ತೆ. ಅದೇ ಕ್ರಾಸ್ ಕಂಪನಿ ಕೋಡ್ ಕಾಸ್ಟ್ ಅಕೌಂಟಿಂಗ್ನ ಅಸೈನ್ ಮಾಡೋದ್ರಿಂದ ಸೊ ನೀವು ಕಾಸ್ಟ್ ಮ್ಯಾನೇಜ್ಮೆಂಟ್ನ ಸೊ ಅಕ್ರಾಸ್ ದ ಲೈಕ್ ಮಲ್ಟಿಪಲ್ ಕಂಪನಿ ಕೋಡ್ ಥ್ರೂ ಕೂಡ ನೀವು ಹ್ಯಾಂಡಲ್ ಮಾಡ್ಬೋದು. ಓಕೆ, ಸೊ ನೀವು ಬರೀ ಒಂದು ಕಂಪನಿ ಕೋಡ್ಗೆ ನೀವು ಅಸೈನ್ಮೆಂಟ್ನ ಮಾಡಿದ್ರೆ ಸೊ ಓನ್ಲಿ ಫಾರ್ ದಿಸ್ ಕಂಪನಿ ಕೋಡ್ ನಾವು ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಮಲ್ಟಿಪಲ್ ಕಂಪನಿ ಕೋರ್ಸ್ ತೊಗೊತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಸೊ ಕ್ರಾಸ್ ಕಂಪನಿ ಕೋರ್ಸ್ಗೆ ನಾನು ಇದನ್ನ ತೊಗೊತಾ ಇದ್ದೀನಿ ಅಂತಂದರೆ ಕ್ರಾಸ್ ಕಂಪನಿ ಕೋರ್ಸ್ನ ಅಸೈನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕರೆನ್ಸಿ ಟೈಪ್. ಸೊ ನೋಡಿ, ಇವಾಗ ಕರೆನ್ಸಿ ಟೈಪ್ ಕೂಡ ಅಷ್ಟೇ, ನೀವು ಗ್ಲೋಬಲ್ ಲೆವೆಲ್ ಕರೆನ್ಸಿ ಕೂಡ ಅಸೈನ್ ಮಾಡ್ಕೋಬಹುದು, ಇಲ್ಲ ಕಂಪನಿ ಕೋಡ್ ಕರೆನ್ಸಿ ಅಸೈನ್ ಮಾಡ್ಕೋಬಹುದು. ಸೊ ಕಂಪನಿ ಕೋಡ್ ಕರೆನ್ಸಿ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನೀವು ಒಂದು ಕಂಪನಿ ಕೋಡ್ಗೆ ಮೇಂಟೈನ್ ಮಾಡುವಾಗ ನೀವು ಕಂಪನಿ ಕೋಡ್ ಕರೆನ್ಸಿಸ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಕಂಪನಿ ಕೋಡ್ ಕರೆನ್ಸಿ ಬಂದ್ಬಿಟ್ಟು 10 ಇರುತ್ತೆ ಸ್ಟ್ಯಾಂಡರ್ಡ್. ಸೊ ಇದನ್ನ ಮೇಂಟೈನ್ ಮಾಡಬೇಕು. ಸೊ ಕಂಪನಿ ಕೋಡ್ ಯೂಸ್ ಮಾಡಬೇಕಾದ್ರೆ ಸೊ ನಾವು INR. ಓಕೆ, ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಕೂಡ ನಾವು HCLT ಅಂತಾನೆ ಮಾಡಿದೀವಿ, ರೈಟ್. ಸೊ ನಾನೆಲ್ಲ ಏನಕ್ಕೆ ಮಾಡಿದ್ದೀನಿ ಅದನ್ನೇ ಅಂದರೆ ಸೊ ಈಸಿಯಾಗಿ ರಿಮೆಂಬರ್ ಮಾಡ್ಕೋಬಹುದು, ಸೇಮ್ ಒಂದೇ ಇರುತ್ತೆ ಅಂತ. ಫಿಸ್ಕಲ್ ಇಯರ್ ವೇರಿಯಂಟ್ V3 ಸ್ಟ್ಯಾಂಡರ್ಡ್ ತಗೊಂಡಿದ್ದೀನಿ ಅಂಡ್ ಸ್ಟ್ಯಾಂಡರ್ಡ್ ಕಾಸ್ಟ್ ಸೆಂಟರ್ ಹೈರಾರ್ಕಿ. ನಾವೇನು ಕಾಸ್ಟ್ ಸೆಂಟರ್ ಹೈರಾರ್ಕಿ ಕ್ರಿಯೇಟ್ ಮಾಡಿಲ್ಲ, ರೈಟ್. ಬಟ್ ಸೊ ವೆನ್ ಯು ಆರ್ ಕ್ರಿಯೇಟಿಂಗ್ ದ ಕಂಟ್ರೋಲಿಂಗ್ ಏರಿಯಾ ಸೊ ಇದು ಮ್ಯಾಂಡೇಟ್ರಿ. ಸೊ ಇವಾಗ ನೀವು ಒಂದು ಕಾಸ್ಟ್ ಸೆಂಟರ್ ಹೈರಾರ್ಕಿ ಕೂಡ ಹಾಕೋಣ ನಾವು, HCLT CC ಅಂತ, ಐ ಮೀನ್ ಕಾಸ್ಟ್ ಸೆಂಟರ್. ಓಕೆ, ಸೊ ಇವಾಗ ಇಲ್ಲ ಅಂದ್ರೂ ಕೂಡ ಇದು ಮೇಂಟೈನ್ ಆಗುತ್ತೆ. ಸೊ ಆಮೇಲೆ ನಾವು ಮತ್ತೆ ಕೂಡ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ಕ್ಲಿಕ್ ಆನ್ ಎಂಟರ್. ನೋಡಿ ಇಲ್ಲಿ ಅಭಿಷೇಕ್, ಯಾ ಕಂಟ್ರೋಲಿಂಗ್ ಏರಿಯಾ ಅದು ಕಾಸ್ಟಿಂಗ್ ರಿಲೇಟೆಡ್ ತಾನೆ? ಎಸ್. ಓಕೆ, ಅದ್ ಲೈಕ್ GL ಮತ್ತೆ FI ಓಕೆ, ಬಟ್ CO ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಅದೊಂದು ಟಾಪಿಕ್ ಮಾತ್ರ ಒಂದ್ ಸ್ವಲ್ಪ ಕ್ಲಿಯರ್, ಐ ಮೀನ್ ಇನ್ನೊಂದು ಸ್ವಲ್ಪ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಸಿ ಕಂಟ್ರೋಲಿಂಗ್ ಅಲ್ಲಿ ಕೂಡ ನಾನು ಜಸ್ಟ್ ಇದು ಓನ್ಲಿ ಕಂಟ್ರೋಲಿಂಗ್ ಏರಿಯಾ ಅಂಡ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಅಂಡ್ ಕಾಸ್ಟ್ ಸೆಂಟರ್ ಅಷ್ಟೇ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆ, ಸೊ ಇವಾಗ ನಿಮಗೆ ಇದ್ರಲ್ಲಿ ಬೇಸಿಕಲಿ ನೋಡಿ, ನಾವು ಕಂಟ್ರೋಲಿಂಗ್ ಏರಿಯಾ ಅಂತಂದ್ರೆ ನೀವು ಹೇಳ್ದಂಗೆ ಕಾಸ್ಟ್ ಕಾಂಪೋನೆಂಟ್ಸ್ ಅಂಡ್ ಕಾಸ್ಟ್ ಆಬ್ಜೆಕ್ಟ್ಸ್ ಹ್ಯಾಂಡಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಫಾರ್ ದ ರಿಪೋರ್ಟಿಂಗ್ ಪರ್ಪಸ್. ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಎಲ್ಲ ಫೈನಾನ್ಸ್ ತರೋನೇ ಆಗೋದು. ಓಕೆ, ಸೊ ಬಟ್ ನೀವು ಕಾಸ್ಟ್ ಕಂಟ್ರೋಲಿಂಗ್ ಮಾಡ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ಯಾವುದೋ ಒಂದು ಕಂಪನಿ ಒಂದು ಬಿಸ್ನೆಸ್
ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಕಾಸ್ಟ್ ಕಂಟ್ರೋಲಿಂಗ್ ಮಾಡ್ತೀನಿ ಅಂತಂದ್ರೆ ಸೊ ಯು ಹ್ಯಾವ್ ಟು ಕಂಟ್ರೋಲಿಂಗ್ ಥ್ರೂ ದ ಕಂಟ್ರೋಲಿಂಗ್ ಏರಿಯಾ. ಓಕೆ, ಸೊ ಅದಕ್ಕೋಸ್ಕರ ನಾವು ಈ ಕಂಟ್ರೋಲಿಂಗ್ ಏರಿಯಾನ ಯೂಸ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ನಾನು ಇವಾಗ ಆಲ್ರೆಡಿ ನಿಮಗೆ 2 ಟೈಪ್ಸ್ ಆಫ್ ಲೈಕ್ ಅಸೈನ್ಮೆಂಟ್ ಕಂಟ್ರೋಲ್ ಹೇಳಿದೆ. ಸೊ ಒಂದು ಕ್ರಾಸ್ ಕಂಪನಿ ಕೋಡ್, ಕಾಸ್ಟ್ ಅಕೌಂಟಿಂಗ್. ಬಿಕಾಸ್ ಇದು రెంಡರಲ್ಲಿ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇರುತ್ತೆ ಅಂದ್ರೆ ಒಂದು ಕಂಟ್ರೋಲಿಂಗ್ ಏರಿಯಾ ಅಂಡರ್ ಅಲ್ಲಿ. ಸೊ ಅವಾಗ ನೀವು ಕ್ರಾಸ್ ಕಂಪನಿ ಕೋಡ್ ಕಾಸ್ಟ್ ಅಕೌಂಟಿಂಗ್ ನ ಯೂಸ್ ಮಾಡ್ಕೊಂತೀವಿ. ಆರ್ಎಲ್ಸ್ ನಾವು ಒಂದೇ ಕಂಪನಿ ಕೋಡ್ ಇದೆ ಅಂದ್ರೆ ನಾವು ಒಂದೇ ಕಂಪನಿ ಕೋಡ್ ಏನಿದೆ ಅದನ್ನ ಅಸೈನ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಓಕೆ, ಸೊ ಅದೇ ಅಷ್ಟೇ ಡಿಫ್ರೆನ್ಸ್ ಇದಕ್ಕೂ, ಸೊ ಬೇರೆ ಏನಿಲ್ಲ. ಸೊ ಅರ್ಥ ಆಯ್ತಲ್ಲ? ಇದರಲ್ಲಿ ಡೌಟ್ಸ್ ಇದೆಯಾ ನಿಮಗೆ? ನೋ ವಿಷಯ. ಓಕೆ, ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ನಾನು ಸ್ಲೋಗನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕೇಳಿ. ಸೊ ನಿಮ್ಗೆ ಕಂಟ್ರೋಲಿಂಗ್ ನಾಲೆಜ್ ಇಲ್ಲ ಅಂದ್ರೆ ನೋ ವರೀಸ್. ನಾವು ಇವಾಗ ಕಂಟ್ರೋಲಿಂಗ್ ಕಂಪ್ಲೀಟ್ ಆಗಿ ನಿಮಗೆ ಕಂಟ್ರೋಲಿಂಗ್ ಬಗ್ಗೆ ಏನು ಫೋಕಸ್ ಮಾಡಲ್ಲ. ವಿಲ್ ಫೋಕಸ್ ಆನ್ F5 ಓನ್ಲಿ. ಬಟ್ ನಿಮ್ಗೆ ಕಂಟ್ರೋಲಿಂಗ್ ಏರಿಯಾದ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಏನಕ್ಕೋಸ್ಕರ ಮಾಡ್ತೀವಿ ಅಂತ. ಕಂಪನಿ ಕೋಡ್ ಕಂಟ್ರೋಲಿಂಗ್ ಏರಿಯಾ ಏನಕ್ಕೆ ಅಂಡ್ ಅಕ್ರಾಸ್ ದ ಸೊ ಕ್ರಾಸ್ ಕಂಪನಿ ಕೋಡ್ ಏನಕ್ಕೆ ಅಂತ ಅಷ್ಟೇ. ಸೇಮ್ ಆಸ್ ಕಂಪನಿ ಕೋಡ್ ಅಂದ್ರೆ 1-to-1 ಮ್ಯಾಪಿಂಗ್ ಇರುತ್ತೆ. ಸೊ ಕಂಪನಿ ಕೋಡ್ಗೂ ಕಂಟ್ರೋಲಿಂಗ್ ಏರಿಯಾಗೂ. ಬಟ್ ಕ್ರಾಸ್ ಕಂಪನಿ ಕೋಡ್ ಕಾಸ್ಟಿಂಗ್ ಮಾಡಿದ್ರೆ ನೀವು ಮಲ್ಟಿಪಲ್ ಕಂಪನಿ ಕೋಡ್ಸ್ನ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಕ್ಲಿಕ್ ಆನ್ ಎಸ್. ನೋಡಿ ಇವಾಗ ಸೇಮ್ ಸಿಸ್ಟಮ್ ಕ್ರಿಯೇಟ್ ಸ್ಟ್ಯಾಂಡರ್ಡ್ ಏರ್ ಹಾಕಿ ಎಸ್ ಕೊಟ್ರೆ ಇದು ಆಟೋಮೆಟಿಕಲಿ ಬ್ಯಾಕ್ ಎಂಡ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಸೊ ಇವಾಗ ಆಕ್ಟಿವೇಟ್ ಕಾಂಪೊನೆಂಟ್ಸ್ ಫಾರ್ ಕಂಟ್ರೋಲಿಂಗ್. ಸೊ ಕ್ಲಿಕ್ ಆನ್ ದಟ್. ಸೊ ಕ್ಲಿಕ್ ಆನ್ ಎಸ್. ಸೊ ಇಲ್ಲಿ ನೀವು ಇಯರ್ಲಿ ವೈಸ್ ಕೂಡ ಆಕ್ಟಿವೇಶನ್ಸ್ನ ಮಾಡ್ಕೋಬಹುದು ಕಾಂಪೊನೆಂಟ್ಸ್. ಓಕೆ, ಅಂಡ್ ಇದು ಅಸೈನ್ಮೆಂಟ್ ಆಫ್ ಕಂಪನಿ ಕೋಡ್ಸ್. ಸೊ ಯಾವ್ಯಾವ ಕಂಪನಿ ಕೋಡ್ಸ್ಗೆ ಅಸೈನ್ ಮಾಡ್ಬೇಕು. ಇದೆಲ್ಲ ಏನಕ್ಕೆ ಆಪ್ಷನ್ ಬರ್ತಿದೆ ಅಂತಂದ್ರೆ ಲೈಕ್ ನೀವು ಇವಾಗ ಕಂಟ್ರೋಲಿಂಗ್ ಏರಿಯಾ ಬಂದ್ಬಿಟ್ಟು ನಾವು ಕ್ರಾಸ್ ಕಂಪನಿ ಕೋಡ್ದು ಕಾಸ್ಟ್ ಅಕೌಂಟಿಂಗ್ ತಗೊಂಡಿದೀವಲ್ಲ. ಸೊ ಹಾಗಾಗ್ಬಿಟ್ಟು ಸೊ ಡಿಫ್ರೆಂಟ್ ಕಂಪನಿ ಕೋಡ್ನ ಅಸೈನ್ಮೆಂಟ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ ಅಸೈನ್ ಮಾಡ್ಕೋಬಹುದು. ಸೊ ಐ ವಿಲ್ ಶೋ ಇಟ್ ಲೇಟರ್. ಓಕೆ, ಸೊ ನಿಮ್ಗೆ ಏನಕ್ಕೆ ಅಂತ ಹೇಳ್ತೀನಿ ನಾನು ನಿಮಗೆ ಇದೆಲ್ಲ. ಫಾರ್ ಎಕ್ಸಾಂಪಲ್ ನೀವು ಇದನ್ನ ಇಲ್ಲಿ ಇಯರ್ ವೈಸ್ ಮೇಂಟೈನ್ ಮಾಡ್ತೀನಿ ಅಂದ್ರೆ ಇಯರ್ ಕೂಡ ಹಾಕೋಬಹುದು. ಫಿಸಿಕಲ್ ಇಯರ್ ಫ್ರಮ್ 2025 ಇಂದ ಸೊ ಟಿಲ್ ಯಾವ ವರ್ಷದವರೆಗೂ ನೀವು ಕಾಂಪೊನೆಂಟ್ಸ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಕಾಸ್ಟ್ ಸೆಂಟರ್ಸ್ನ ಆಕ್ಟಿವೇಟ್ ಮಾಡಬೇಕು. ಕಾಸ್ಟ್ ಸೆಂಟರ್ ಪೋಸ್ಟಿಂಗ್ಸ್ನ ಮಾಡ್ತೀವಿ ನಾವು. ಸೊ ಇದು ಬಂದ್ಬಿಟ್ಟು ಯಾವ ಇಯರ್ ಇಂದ ಕಂಟ್ರೋಲಿಂಗ್ ಏರಿಯಾ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಸೊ ಇದು ಕಾಸ್ಟ್ ಸೆಂಟರ್ಸ್ ಕಾಂಪೊನೆಂಟ್ನ ಆಕ್ಟಿವೇಟ್ ಮಾಡಿದ್ರೆ ಮಾತ್ರ ನಾವು ಕಾಸ್ಟ್ ಸೆಂಟರ್ಸ್ ಕ್ರಿಯೇಷನ್ಸ್ ಮಾಡೋಕ್ಕಾಗೋದು. ಇಲ್ಲ ಅಂದ್ರೆ ಎರರ್ ಬರುತ್ತೆ. ಅಂಡ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಮಾಡುವಾಗೂ ಕೂಡ ಎರರ್ ಬರುತ್ತೆ. ಸೊ ಆರ್ಡರ್ ಅಮೆಂಡ್ಮೆಂಟ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಕಮಿಟ್ಮೆಂಟ್ ಮ್ಯಾನೇಜ್ಮೆಂಟ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ನೀವು ಪ್ರಾಜೆಕ್ಟ್ಸು, ಸೇಲ್ಸ್ ಆರ್ಡರು, ಕಾಸ್ಟ್ ಆಬ್ಜೆಕ್ಟ್ಸು, ಸೊ ಯಾವ್ದ್ರ ಮೇಲೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಸೊ ಕಂಟ್ರೋಲಿಂಗ್ ಏರಿಯಾ, ಸೊ ಅದನ್ನೆಲ್ಲ ಆಕ್ಟಿವೇಟ್ ಮಾಡ್ಕೋಬೇಕು. ಓಕೆ, ಲೆಟ್ ಮಿ ಸೇವ್ ದಿಸ್. It takes some time. Meanwhile, ಸೊ ನಾನು ಇಲ್ಲಿ ಎಂಟರ್ ಮಾಡ್ಬಿಡ್ತೀನಿ. ಸೊ ಟಿ ಕೋಡ್ ಬಂದ್ಬಿಟ್ಟು ಓಕೆ KP. ಓಕೆ, ಸೊ ನೆಕ್ಸ್ಟ್ ಓಕೆ KP ಅಂಡ್ ಕಂಟ್ರೋಲಿಂಗ್ ಏರಿಯಾ ಇಸ್ HCI. ಓಕೆ, ಸೊ ಕಾಸ್ಟ್ ಸೆಂಟರ್ದು ಹೈರಾರ್ಕಿ ಆಲ್ರೆಡಿ ಮೇಂಟೈನ್ ಆಗಿದೆ, ಆಟೋಮೆಟಿಕ್ ಕ್ರಿಯೇಟ್ ಆಗಿದೆ. ಸೊ HCLCC ಏನಕ್ಕೆ ಕ್ರಿಯೇಟ್ ಆಗಿದೆ ಅಂದ್ರೆ ನಾನು ಅಸೈನ್ ಮಾಡಿದ್ನಲ್ಲ ಸೇಮ್ ಅದೇ ಕ್ರಿಯೇಟ್ ಆಗಿರಬೇಕು ಅಂತ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ಸ್ಟ್ಯಾಂಡರ್ಡ್ ಹೈರಾರ್ಕಿ ಕ್ರಿಯೇಟ್ ಆಗಿರುತ್ತೆ. ನಾನು ಮತ್ತೆ ಮ್ಯಾನ್ಯಲ್ ಆಗಿ ಯಾವ ಥರ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಸೊ ಇವಾಗ ಇದು ಆಕ್ಟಿವೇಶನ್ ಆಯಿತು. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಓಕೆ ಹೋಗಿತ್ತಲ್ಲ. ಸೊ ಇವಾಗ ಅದು ಕ್ರಿಯೇಟ್ ಆಯಿತು. ಇವಾಗ ಫಾರ್ ಎಕ್ಸಾಂಪಲ್ ಸೊ ಇದನ್ನು ಕ್ರಿಯೇಟ್ ಮಾಡಿದ್ಮೇಲೆ ನಾವು ಕಂಟ್ರೋಲಿಂಗ್ ಏರಿಯಾನ ಕ್ರಿಯೇಟ್ ಮಾಡಿದ್ಮೇಲೆ ಕಂಟ್ರೋಲಿಂಗ್ ಏರಿಯಾ ವರ್ಷನ್ ಕೂಡ ಮ್ಯಾಂಡೇಟರಿ ಇರುತ್ತೆ. ಓಕೆ, ಸೊ ಕಂಟ್ರೋಲಿಂಗ್ CO ವರ್ಷನ್ ಅಂತ ಕರಿತೀವಿ. ಸೊ ಅದು ಕಂಟ್ರೋಲಿಂಗ್ ಏರಿಯಾ ವರ್ಷನ್ ಕೂಡ ನಾವು ಸಿಸ್ಟಮಲ್ಲಿ ಮೇಂಟೈನ್ ಮಾಡಬೇಕು. ಸೊ SIMGಗೆ ಹೋದರೆ SIMG ಕೂಡ ಮೇಂಟೈನ್ ಮಾಡ್ಬೋದು. ಕಂಟ್ರೋಲಿಂಗ್ ಅಂಡರ್ಲಿ ಆರ್ಗನೈಸೇಷನ್ ಅಂಡರ್ಲಿ ಮೇಂಟೈನ್ ನಂಬರ್ ಇನ್ ದಿಸ್ ಫಾರ್ ಕಂಟ್ರೋಲಿಂಗ್ ಮೇಂಟೈನ್ ವರ್ಷನ್ಸ್. ಸೊ ವರ್ಷನ್ಸ್ ಸೊ ಎಕ್ಸಿಕ್ಯೂಟ್ ಮಾಡಿ. ಸೊ ಇಲ್ಲಿ ಝೀರೋ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ವರ್ಷನ್ಸ್. ಓಕೆ, ಈ ಸ್ಟ್ಯಾಂಡರ್ಡ್ ವರ್ಷನ್ಸ್ನ ನಾವು ಅಸೈನ್ ಕೂಡ ಮಾಡ್ಬೋದು ಕಂಟ್ರೋಲಿಂಗ್ ಏರಿಯಾಗೆ. ಓಕೆ, ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ಎನಿಥಿಂಗ್ ನ್ಯೂ ಯು ಕ್ಯಾನ್ ಕ್ರಿಯೇಟ್, ನೋ ವರೀಸ್. ಬಟ್ ಝೀರೋ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್, ಈ ಸ್ಟ್ಯಾಂಡರ್ಡ್ನ ಅಸೈನ್ ಕೂಡ ಮಾಡ್ತೀವಿ. ಓಕೆ, ಸೊ ಆಪರೇಟಿಂಗ್ ಕನ್ಸರ್ನ್ಗೆ ನಾವು ಕ್ರಿಯೇಟ್ ಮಾಡಿಲ್ಲ, ಸೊ ಬೇಡ. ದೆನ್ ಕಂಟ್ರೋಲಿಂಗ್ ಏರಿಯಾ ಸೆಟ್ಟಿಂಗ್ಸ್.
ಕಂಟ್ರೋಲಿಂಗ್ ಏರಿಯಾ HCT and ಓಕೆ. ಸೊ ಈ 0 ಅನ್ನೋ ಆಪ್ಷನ್ ಆಲ್ರೆಡಿ ಇದರಲ್ಲಿದೆ. ಓಕೆ, ಸೊ ನೀವು ಮತ್ತೆ ಮೇಂಟೈನ್ ಮಾಡಬೇಕಾಗಿಲ್ಲ. ಸೊ ಇಟ್ಸ್ ಆಲ್ರೆಡಿ ಮೇಂಟೈನ್. ಚೆಕ್ ಮಾಡ್ಕೊಳ್ಳಿ. ಸೊ ಯಾವ ಇಯರ್ಗೆ ಸೊ ಅಲೋ ಮಾಡಬೇಕು, ಸೊ ಯಾವ ಇಯರ್ಗೆ ಲಾಕ್ ಮಾಡಬೇಕು. ಓಕೆ, ಸೊ ಇಟ್ ಶುಡ್ ಬಿ ಅಲೋಡಲ್ಲಿ ಇರಬೇಕು. ಸೊ ನೀವೇನಾದರೂ ಪೋಸ್ಟಿಂಗ್ಸ್ನ ಲಾಕ್ ಮಾಡ್ತೀನಿ ಮಾತ್ರ ಲಾಕ್ ಮಾಡಿ. ಓಕೆ, ಸೊ ಇದೆಲ್ಲ ಆಲ್ರೆಡಿ ಅಸೈನ್ ಆಗಿದೆ. ಸೊ ವಿಲ್ ಗೋ ಬ್ಯಾಕ್. ಸೊ ಇದೆಲ್ಲ ಏನಾದರೂ ಬ್ಯಾಕ್ ಎಂಡಲ್ಲಿ ಅಸೈನ್ ಆಗಿಬಿಡುತ್ತೆ ನೀವು ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಿದಾಗ್ಲೇ. ಸೊ ಸ್ಟಿಲ್ ಇಫ್ ಯು ವಾಂಟ್ ಟು ಮೇಂಟೈನ್ ಸಮಥಿಂಗ್ ನ್ಯೂ, ಸೊ ಯು ಕ್ಯಾನ್ ಮೇಂಟೈನ್. ಓಕೆ, ಸೊ ನೆಕ್ಸ್ಟ್, ಸೊ ಇದು ಲೆಡ್ಜರ್ ಫಾರ್ CO ವರ್ಷನ್ಸ್, ಇದು ಲೆಡ್ಜರ್ಗೋಸ್ಕರ ಅಷ್ಟೇ. ಸೊ ನೆಕ್ಸ್ಟ್ ನಂಬರ್ ರೇಂಜಸ್. ಸೊ ನಂಬರ್ ರೇಂಜಸ್ ಕೂಡ ನೀವು ಕಂಟ್ರೋಲಿಂಗ್ ಡಾಕ್ಯುಮೆಂಟ್ಸ್ಗೆ ಕೂಡ ಮೇಂಟೈನ್ ಮಾಡ್ಬೋದು. ಓಕೆ, ಕಂಟ್ರೋಲಿಂಗ್ ಡಾಕ್ಯುಮೆಂಟ್ಸ್ ಬರುತ್ತಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಮೇಂಟೈನ್ ಮಾಡ್ಬೋದು. ಸೊ ಯಾವ ಕಂಟ್ರೋಲಿಂಗ್ ಏರಿಯಾಗೆ, ಸೊ ಯಾವ ಆಬ್ಜೆಕ್ಟ್ಸ್ ಅಗೇನೆಸ್ಟ್ ಕೂಡ ನೀವು ಯೂಸ್ ಮಾಡ್ತೀರಾ, ಸೊ ಆ ಆಬ್ಜೆಕ್ಟ್ ಅಗೇನೆಸ್ಟ್ ಇಲ್ಲಿ ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ಬೋದು. ಸೊ ನಿಮಗೆ ಕಂಟ್ರೋಲಿಂಗ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅಷ್ಟೇ ಬರೋದಿದೆಲ್ಲ ನಂಬರ್ ರೇಂಜಸ್ದು ಈ ಇಂಟರ್ವಲ್ಸ್ ರಿಲೇಟೆಡ್ ಅಷ್ಟೇ. ಓಕೆ, ಸೊ ಇದು ಕಂಟ್ರೋಲಿಂಗ್ ಏರಿಯಾ ತೊಗೊತಾ ಇಲ್ಲ. ಸೊ ಬಿಕಾಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಆಬ್ಜೆಕ್ಟ್ಸ್ ಬಂದ್ಬಿಟ್ಟು ನಂಬರ್ ರೇಂಜಸ್ ಫಾರ್ CO ಡಾಕ್ಯುಮೆಂಟ್ ಇದೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಕಂಟ್ರೋಲಿಂಗ್ ಏರಿಯಾಗೆ ನೋಡಿ ಎಂಟರ್ ಮಾಡಿದ್ರೆ ಆ್ಯಕ್ಚುಲಿ ಇಲ್ಲಿ ನಿಮಗೆ ಯಾವುದೂ ಇಲ್ಲ. ಸೊ ಇಂಟರ್ವಲ್ಸ್ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಎಂಟಿ ತೋರಿಸ್ತಾ ಇದೆ, ನೋ ಇಂಟರ್ವಲ್ಸ್ ಎಕ್ಸಿಸ್ಟ್ ಅಂತ. ಸೊ ಇದಕ್ಕೆ ಇಂಟರ್ವಲ್ಸ್ ಯಾವ ಥರ ಮೇಂಟೈನ್ ಮಾಡಬೇಕು ಅಂದರೆ ಟು ಡಿಲೀಟ್ ದಿಸ್. ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಗ್ರೂಪ್ಸು ಮತ್ತು ಚೇಂಜ್ ಗ್ರೂಪ್ಸು ಮತ್ತು ಕಾಪಿ ಸಬ್ಜೆಕ್ಟ್ಸ್ ಇದೆ. ಸೊ ಇದರಲ್ಲಿ ನೀವು ಚೇಂಜ್ ಗ್ರೂಪ್ಸ್ಗೆ ಹೋಗಿ ಸೊ ನೀವು ಮೇಂಟೈನ್ ಮಾಡ್ಬೋದು. ಸೊ ಕ್ಲಿಕ್ ಆನ್ HCLT, ಗೋ ಟು ದ ಚೇಂಜ್ ಗ್ರೂಪ್. ಸೊ ಇಲ್ಲಿ ನೀವು ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇವಾಗ HCLTಗೆ ಸೊ ಯಾವುದೋ ಎಲಿಮೆಂಟ್ಸು ಅಸೈನ್ ಆಗಿಲ್ಲ. ಸೊ ಸ್ಟಿಲ್ ಇಫ್ ಯು ವಾಂಟ್ ಟು ಕ್ರಿಯೇಟ್ ಎ ನ್ಯೂ, ಸೊ ಯು ಕ್ಯಾನ್ ಕ್ರಿಯೇಟ್ ಎ ಗ್ರೂಪ್ ಆ್ಯಂಡ್ ಯು ಕ್ಯಾನ್ ಅಸೈನ್. ಓಕೆ, ಬಟ್ ಇದು ಕಂಟ್ರೋಲಿಂಗ್ ಪಾರ್ಟ್ ಮಾಡುವಾಗ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನೆಲ್ಲ ಚೇಂಜಸ್ ಮಾಡಬೇಕು, ಹೆಂಗೆ ಅಸೈನ್ ಮಾಡಬೇಕು ಅಂತ. ನೀವು ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳೋದಾದ್ರೆ ಕ್ರಿಯೇಟ್ ಕೂಡ ಮಾಡ್ಕೋಬೋದು ಗ್ರೂಪಿಂಗ್ಸ್. ಓಕೆ, CO ಡಾಕ್ಯುಮೆಂಟ್ ನಂಬರ್ ರೇಂಜ್. ಸೊ ನೆಕ್ಸ್ಟ್, ಸೊ ನಿಮಗೆ FI ನಂಬರ್ ರೇಂಜಸ್ ಇಂಪಾರ್ಟೆಂಟ್. ಓಕೆ, CO ಡಾಕ್ಯುಮೆಂಟ್ ನಂಬರ್ ರೇಂಜಸ್ನ ನಾವು ಮತ್ತೆ ಮೇಂಟೈನ್ ಮಾಡೋಣ. ಬಟ್ FI ನಂಬರ್ ರೇಂಜಸ್ ನಿಮಗೆ GL ಪೋಸ್ಟಿಂಗ್ ಮಾಡೋದಕ್ಕೆ, ಸೊ ಅದಕ್ಕೆ ನಿಮಗೆ FI ನಂಬರ್ ರೇಂಜಸ್ ಇಸ್ ಇಂಪಾರ್ಟೆಂಟ್. ಸೊ FI ನಂಬರ್ ರೇಂಜಸ್ಗೆ ಹೋಗಬೇಕು ಅಂದರೆ FBN1. ಸೊ FBN1ಗೆ ಹೋಗ್ಬಿಟ್ಟು ಎಂಟರ್ ಕೊಟ್ಟರೆ ಸೊ ಇಲ್ಲಿ ನಿಮಗೆ ನಂಬರ್ ರೇಂಜಸ್ ಕೇಳುತ್ತೆ ಕಂಪನಿ ಕೋಡ್ಗೆ. ಓಕೆ, ಸೊ HCLT. ಸೊ HCLTಗೆ ಇಂಟರ್ವಲ್ ಚೆಕ್ ಮಾಡಬೇಕು. ನಾವು HCLTಗೆ ಯಾವುದು ಮೇಂಟೈನ್ ಮಾಡಿಲ್ಲ ಅಲ್ವಾ, ಸೊ ಹೊಸದಾಗಿ ಮೇಂಟೈನ್ ಮಾಡ್ತಿರೋದಂತ ಕ್ಲಿಕ್ ಆನ್ ಇಂಟರ್ವಲ್ಸ್. ಇಟ್ಸ್ ಲೋಡಿಂಗ್. ಸೊ ಕ್ಲಿಕ್ ಇಂಟರ್ವಲ್ಸ್. ಸೊ ಇಲ್ಲಿ ನಂಬರ್ ರೇಂಜಸ್ನ ಮೇಂಟೈನ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಗೂ ಡಿಫ್ರೆಂಟ್ ನಂಬರ್ ರೇಂಜಸ್ ಇರುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್ ನಾನು ಇವಾಗ ನಂಬರ್ ರೇಂಜಸ್ದು ಗೋ ಟು ಫೈನಾನ್ಷಿಯಲ್ ಅಕೌಂಟಿಂಗ್. ಒಂದು ಸೆಕೆಂಡ್, ಡಾಕ್ಯುಮೆಂಟ್ ಟೈಪ್ ಒಂದು ಚೆಕ್ ಮಾಡ್ತೀನಿ. ಡಾಕ್ಯುಮೆಂಟ್ ಟೈಪ್ಸ್. ಓಕೆ, ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ಡಾಕ್ಯುಮೆಂಟ್ ಪೋಸ್ಟ್ ಮಾಡುವಾಗ, ಸೊ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟ್ಸ್, ರೈಟ್. ಸೊ GL ಅಕೌಂಟ್ಸ್ ಇದೆ, ವೆಂಡರ್ ಅಕೌಂಟ್ ಇದೆ, ಕಸ್ಟಮರ್ ಅಕೌಂಟ್ಸ್ ಇರುತ್ತೆ. ಓಕೆ, ಸೊ ಈ ಥರ ಡಿಫ್ರೆಂಟ್ ಅಕೌಂಟ್ಸ್ ಇದ್ದಾಗ, ಸೊ ಆ ಡಿಫ್ರೆಂಟ್ ಅಕೌಂಟ್ಸ್ಗೆ ನೀವು ಪೋಸ್ಟಿಂಗ್ಸ್ ಮಾಡಿದಾಗ ಸೊ ಡಿಫ್ರೆಂಟ್ ಟೈಪ್ ಆಫ್ ದ ಡಾಕ್ಯುಮೆಂಟ್ ಟೈಪ್ ಪಿಕ್ ಆಗುತ್ತೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್ ಆಲ್ರೆಡಿ ಎಕ್ಸಿಸ್ಟ್ ಇದೆ, ನೋ ನೀಡ್ ಟು ಕ್ರಿಯೇಟ್ ಎನಿಥಿಂಗ್ ನ್ಯೂ ಸಿಸ್ಟಮಲ್ಲಿ, ಬಿಕಾಸ್ ಇದು ಡಾಕ್ಯುಮೆಂಟ್ ಟೈಪ್ ಅನ್ನೋದು ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್. ಓಕೆ, ಸೊ ಸ್ಟಿಲ್ ನೀವು ಕಸ್ಟಮೈಸೇಷನ್ಸ್ ಮಾಡ್ತೀರಾ ಸಮ್ ಡಾಕ್ಯುಮೆಂಟ್ ಅಂದರೆ, ಸೊ ಅವಾಗ ಮಾತ್ರ ಕಸ್ಟಮೈಸೇಷನ್ ಅಪ್ರೋಚ್ಗೆ ಹೋಗಬೇಕು. ಸೊ ಅನ್ಲೆಸ್ ನೀವು ಯಾವುದನ್ನು ಕೂಡ ನೀವಾಗಿ ಕ್ರಿಯೇಟ್ ಮಾಡಬೇಡಿ. ಓಕೆ, ಸೊ ಏನು ಸ್ಟ್ಯಾಂಡರ್ಡ್ ಇದೆ, ಸೊ ಸ್ಟ್ಯಾಂಡರ್ಡ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಸ್ಟ್ಯಾಂಡರ್ಡ್ ಯಾವುದು ಅಂತ ಹೇಳ್ಬಿಡ್ತೀನಿ ನೋಡಿ. ಸೊ ಎ ಬಂದ್ಬಿಟ್ಟು ಅಸೆಟ್ ಪೋಸ್ಟಿಂಗ್ಗೆ, ಎ ಬಂದ್ಬಿಟ್ಟು ಸೊ ಇದು ಥ್ರೂ PO ಥ್ರೂ ಪರ್ಚೇಸ್ ಮಾಡ್ತಾರಲ್ಲ, ಸೊ ಅಸೆಟ್ನ, ಅವಾಗ ಅಲ್ಲಿ ಆಬ್ಜೆಕ್ಟ್ಸ್ನ ಎ ಅಂತ ಹಾಕಿದ್ರೆ ಸೊ ಅಸೆಟ್ ಪೋಸ್ಟಿಂಗ್ಗೆ ಟ್ರಿಗರ್ ಆಗುತ್ತೆ. ಸೊ ಎ ಬಂದ್ಬಿಟ್ಟು ಅಸೆಟ್ ಪೋಸ್ಟಿಂಗ್ಗೆ. ಸೊ ಜರ್ನಲ್ ಎಂಟ್ರಿ ಬಂದ್ಬಿಟ್ಟು, ಸೊ ದಿಸ್ ಈಸ್ ಲೈಕ್ AB ರಿವರ್ಸಲ್ ಬರುತ್ತೆ ಜರ್ನಲ್ ಎಂಟ್ರಿ.
ಅಂಡ್ ಎ ಡಿ ಬಂದ್ಬಿಟ್ಟು ಅಕ್ರೂವಲ್ ಡಿಫರಲ್ಲಿ ಬರುತ್ತೆ. ಸೊ ಡಿಪ್ರಿಸಿಯೇಷನ್ ಪೋಸ್ಟಿಂಗ್ ಎ ಎಫ್ ಇರುತ್ತೆ. ಸೊ ಈ ತರ ಡಿಫ್ರೆಂಟ್ ನಿಮಗೆ ಡಾಕ್ಯುಮೆಂಟ್ ಟೈಪ್ಸ್ ಇದೆ. ಓಕೆ, ಸೊ ಅದರಲ್ಲಿ ಕಸ್ಟಮರ್ ಅಂದ್ರೆ ಡಿ ಬರುತ್ತೆ. ಸೊ ಡಿ ಎಲ್ಲ ಬಂದ್ಬಿಟ್ಟು ಕಸ್ಟಮರ್ ರಿಲೇಟೆಡ್ ಇರುತ್ತೆ. ಡಿ ಎ ಕಸ್ಟಮರ್ ಡಾಕ್ಯುಮೆಂಟ್ ಅಂಡ್ ಡಿ ಆರ್ ಬಂದ್ಬಿಟ್ಟು ಕಸ್ಟಮರ್ ಇನ್ವಾಯ್ಸ್, ಡಿ ಜಿ ಬಂದ್ಬಿಟ್ಟು ಕ್ರೆಡಿಟ್ ಮೆಮೊ. ಸೊ ಈ ತರ ಡಿಫ್ರೆಂಟ್ ಪೋಸ್ಟಿಂಗ್ ಇರುತ್ತೆ. ಅಂಡ್ ಕೆ ಬಂದ್ಬಿಟ್ಟು ವೆಂಡರ್ಗೆ ಇರುತ್ತೆ. ಸೊ ಇವಾಗ ಡಿ ಬಂದ್ಬಿಟ್ಟು ಯಾವ ತರ ಕಸ್ಟಮರ್ಗೋ, ಸೊ ಅದೇ ತರ ಕೆ ರಿಲೇಟೆಡ್ ಎಲ್ಲ ಬಂದ್ಬಿಟ್ಟು ನಿಮಗೆ ವೆಂಡರ್ ಇರುತ್ತೆ. ಸೊ ನಾವು ಮೇನ್ಲಿ ಯೂಸ್ ಮಾಡೋದು ಇಷ್ಟೇನೆ. ಓಕೆ, ಸೊ ಕೆ ಎ, ಕೆ ಜಿ, ಕೆ ಎನ್, ಕೆ ಪಿ, ಕೆ ಆರ್. ಓಕೆ, ಸೊ ಇದರಲ್ಲಿ ಕೆ ಆರ್ ಅಂಡ್ ಕೆ ಬಂದ್ಬಿಟ್ಟು ಮೇನ್ಲಿ. ಓಕೆ, ಬಿಕಾಸ್ ವೆಂಡರ್ ಡಾಕ್ಯುಮೆಂಟ್ ಅಂಡ್ ವೆಂಡರ್ ಪೋಸ್ಟಿಂಗ್ಸ್ ಅಂಡ್ ವೆಂಡರ್ ಪೇಮೆಂಟ್ ಕೆ ಝೆಡ್. ಡಿಗೂ ಕೂಡ ಅಷ್ಟೇ, ಡಿ ಎ, ಡಿ ಆರ್ ಅಂಡ್ ಡಿ ಝೆಡ್. ಓಕೆ, ಸೊ ಈ ಡಾಕ್ಯುಮೆಂಟ್ಸ್ ಇವೆಲ್ಲ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಟೈಪ್. ಓಕೆ, ಇದ್ರಲ್ಲಿ ನೋಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ಕೆ ಎಗೆ ಹೋದ್ರೆ ನೀವು, ಸೊ ಇಲ್ಲಿ ನೋಡ್ಬಿಟ್ಟು ಡೀಟೇಲ್ಸ್ಗೆ ಹೋದ್ರೆ, ಸೊ ಇಲ್ಲಿ ಡಾಕ್ಯುಮೆಂಟ್ ರೇಂಜ್ ಆಲ್ರೆಡಿ 19 ಇದೆ. ಇಟ್ಸ್ ಅ ಸ್ಟ್ಯಾಂಡರ್ಡ್ ರೇಂಜ್. ಸೊ ನೀವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಈ ರೇಂಜ್ ಇದ್ರೆ ಅಷ್ಟೇ ಪೋಸ್ಟಿಂಗ್ಸ್ನ ಅಲೋ ಮಾಡೋದು. ಸೊ ನಾವು 0 1 ಕೂಡ ಇರುತ್ತೆ, ಜನರಲ್ ಎಂಟ್ರಿ ಕೂಡ ಇರುತ್ತೆ. ಜನರಲ್ ಎಂಟ್ರಿಗೆ ಎಸ್ ಎ ಅಲ್ವಾ, ನೋಡಿ ಫಾರ್ ಎಕ್ಸಾಂಪಲ್ ಎಸ್ ಎ ಡಾಕ್ಯುಮೆಂಟ್ ನೋಡಿ, ಜಿ ಎಲ್ ಅಕೌಂಟ್ಗೆ ಎಸ್ ಎ ಡಾಕ್ಯುಮೆಂಟ್ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನಂಬರ್ ರೇಂಜ್ 1 ಇದೆ. ಫಸ್ಟ್ ನಂಬರ್ ರೇಂಜ್ ಇದ್ರೆ ಜಿ ಎಲ್ ಅಕೌಂಟ್ ಪೋಸ್ಟ್ ಆಗುತ್ತೆ. ಸೊ ಆ ಥರ ನಾವು ಎಲ್ಲ ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕು ಸಿಸ್ಟಮಲ್ಲಿ. ಓಕೆ, ಸೊ ಸಿಸ್ಟಮಲ್ಲಿ ನೋಡಿ, ಡಿವರ್ಸಲ್ ಡಾಕ್ಯುಮೆಂಟ್ ಎ ಬಿ ನಾನು ಹೇಳಿದಲ್ಲ, ಎ ಬಿ ಡಾಕ್ಯುಮೆಂಟ್ ಗೋ ಬ್ಯಾಕ್. ಸೊ ಇದೆಲ್ಲ ನಿಮಗೆ ಸ್ಟ್ಯಾಂಡರ್ಡ್ ಇರುತ್ತೆ. ಓಕೆನಾ, ಸೊ ನಾವು ನಂಬರ್ ರೇಂಜಸ್ ಮೇಂಟೈನ್ ಮಾಡ್ತಾ ಇದ್ದೀನಿ 0 1. ಸೊ 0 1 ಬಂದ್ಬಿಟ್ಟು ಜನರಲ್ ಎಂಟ್ರಿಗೆ ಅಲ್ವಾ, ಸೊ 2025. ಸೊ ನಂಬರ್ ರೇಂಜಸ್ ಫಾರ್ ಎಕ್ಸಾಂಪಲ್ ನೀವು ನಂಬರ್ ರೇಂಜಸ್ 1 lakh ಇಂದ ತಗೋಬಹುದು, 10,000 ಇಂದ ತಗೋಬಹುದು, 1,000 ಇಂದ ತಗೋಬಹುದು, 1 ಇಂದನೂ ತಗೋಬಹುದು. ಓಕೆ, ಸೊ ನೀವು ಎಷ್ಟಿಂದ ಬೇಕಾದ್ರೂ ರೇಂಜ್ ತಗೋಬಹುದು. ಸೊ ನಾರ್ಮಲ್ ಆಗಿ ಡಾಕ್ಯುಮೆಂಟ್ ಪೋಸ್ಟಿಂಗ್ ಮಾಡಬೇಕಾದ್ರೆ 5 to 6 ಡಿಜಿಟ್ ಇರೋ ಥರನೇ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ, ಸೊ ಇವಾಗ ಸೊ ಯಾಕೆಂದ್ರೆ ತುಂಬಾ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಸೊ ಹಾಗಾಗಿ. ಸೊ ನೆಕ್ಸ್ಟ್ 0 1 ಆಯಿತು. ಸೊ 0 2 0 3 0 4 0 5 0 6 0 7 ಒಂದು 9 10 ಕ್ರಿಯೇಟ್ ಮಾಡೋಣ. ಸೊ ಎರರ್ಸ್ ಏನಾದರೂ ಬಂದಾಗ ಇವಾಗ ನಾವು ಕ್ರಿಯೇಟ್ ಮಾಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿವರೆಗೂ ಮಾಡೋಣ. ಓಕೆ, ಸೊ 0 2 0 3 0 4 0 5 0 6 0 7 0 8 0 9 1 0 1 1 1 2 1 3 1 4 1 5 1 6 ತಗೊಂಡಿದ್ದೀನಿ. ಓಕೆ, ಸೊ ಎಲ್ಲದಕ್ಕೂ 2025ನೇ ತಗೊಂಬೋಣ. 2025 ಓಕೆ, ಸೊ ನೆಕ್ಸ್ಟ್ ನಂಬರ್ ಏನೇ ಬಂದ್ಬಿಟ್ಟು 2 lakh ಇಂದ ಎಷ್ಟು ತಗೊಂಡಿದ್ದೀನಿ, 10 lakh 10 lakh ತಗೊಂಡಿದ್ದೀನಿ. ಸೊ 20 lakh. ಓಕೆ, ಸೊ ನೆಕ್ಸ್ಟ್ ಇದು 30 lakh 40 lakh 50 lakh 60 lakh 70 lakh 80 lakh 90 lakh. ಸೊ ಇದು 1 CR. ಓಕೆ, ಸೊ ನೆಕ್ಸ್ಟ್ 11 CR, ಸಾರಿ 1 CR ಆಯ್ತಲ್ವಾ. ಓಕೆ, ಸೊ 1 CR 10 lakh ಕರೆಕ್ಟ್ ಆಗಿದೆ. 1 CR 20 lakh 1 CR 30 lakh 0 40 lakh. ಓಕೆ, ಸೊ ಅದೇ ಥರ ಸೊ ಟಿಲ್ 2 ಎಷ್ಟು ರೇಂಜ್ವರೆಗೂ ಈ ಡಾಕ್ಯುಮೆಂಟ್ ಇರಬೇಕು ಅಂತ. ಸೊ ಇದೆಲ್ಲ ನೀವು ಒನ್ ಟೈಮ್ ಮಾಡ್ಕೋಬಹುದು. ನೆಕ್ಸ್ಟ್ ಫಿಸ್ಕಲ್ ಇಯರ್ಗೆ ನೀವು ಡೈರೆಕ್ಟ್ ಕಾಪಿ ಕೂಡ ಮಾಡ್ಕೋಬಹುದು. ಓಕೆ, ಓಕೆ, ಸೊ ಎಂಟರ್.
ಐ ಥಿಂಕ್ 9 ಕಡಿಮೆ ಆಗಿತ್ತು ಇನ್ನು. Okay, so now enter save. ಸೊ 1 to 16 ಏನು ಮೇಂಟೈನ್ ಮಾಡಿದ್ದೀವಿ ಇವಾಗ. ಸೊ ನೆಕ್ಸ್ಟ್ ನಿಮಗೆ ಎರರ್ ಬಂತು ಬೇರೆ ರೇಂಜ್ಗೆ ಅಂದರೆ ಸೊ ಆ ರೇಂಜ್ನ ಮೇಂಟೈನ್ ಮಾಡ್ತಾ ಹೋಗಿ. ಓಕೆ, ಗೋ ಬ್ಯಾಕ್. ಸೊ ಇವಾಗ ಡಾಕ್ಯುಮೆಂಟ್ ನಂಬರ್ ಏನಿದೆ ಕೂಡ ಮೇಂಟೈನ್ ಮಾಡಿದ್ವಿ. ಸೊ ಇಲ್ಲಿ ಹಾಕ್ಬಿಡ್ತೀನಿ. ಸೊ ನಂಬರ್ ಎಷ್ಟು? ಸೊ ಟಿ ಕಾರ್ಡ್ ಬಂದ್ಬಿಟ್ಟು FBN. ಓಕೆ, ಸೊ ಆನ್ ಡಾಕ್ಯುಮೆಂಟ್ ಟೈಪ್ಸ್ ಅಂದರೆ ಏನು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ನೆಕ್ಸ್ಟ್ go back. ಸೊ ಇದು ಪೋಸ್ಟಿಂಗ್ಸ್ ಕೂಡ ಅಷ್ಟೇ, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಡಿಫರೆಂಟ್ ಪೋಸ್ಟಿಂಗ್ಸ್ ಹೋದ್ರೆ ಸೊ ನೀವು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೊ ಇದು ಆಲ್ರೆಡಿ ಇದೆ. ಓಕೆ, ಸೊ 40, 50 ಫಾರ್ GL. ಓಕೆ, ಸೊ ಈ ಥರ ಡಿಫ್ರೆಂಟ್ ಇರುತ್ತೆ. ಸೊ 21, 31 ಇವೆಲ್ಲ ಕಸ್ಟಮರ್ ವೆಂಡರ್ಗೆ, 39 ಸ್ಪೆಷಲ್ ಕ್ರೆಡಿಟ್ಗೆ. ಓಕೆ, ವೆಂಡರ್ ಅಗೇನೆಸ್ಟ್ ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಓಕೆ, ಸೊ ಇದೆಲ್ಲ ಸ್ಟ್ಯಾಂಡರ್ಡ್, ಬಟ್ ನಿಮಗೆ ಗೊತ್ತಿರಬೇಕು ಪೋಸ್ಟಿಂಗ್ ಕೀಸ್ ಯಾವ್ಯಾವುದು ಅಂತ. ಓಕೆ, ಸೊ ಜಸ್ಟ್ ನೀವು ಹೋಗ್ತಾ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ವೆಂಡರ್ ಅಗೇನೆಸ್ಟ್ ಇನ್ವಾಯ್ಸ್ ರೈಸ್ ಮಾಡಿದಾಗ 31 ಬರುತ್ತೆ. ಸೊ ಕಸ್ಟಮರ್ ಅಗೇನೆಸ್ಟ್ ಇನ್ವಾಯ್ಸ್ ರೈಸ್ ಮಾಡಿದಾಗ ಅದೇ ಥರ ನಿಮಗೆ 21 ಬರುತ್ತೆ. ಸೊ ಕ್ರೆಡಿಟ್ ಮೆಮೋಗೆ. ಓಕೆ, ಸೊ ರಿವರ್ಸ್ ಇನ್ವಾಯ್ಸ್ ಆ್ಯಂಡ್ 29 ಬಂದ್ಬಿಟ್ಟು ನಿಮಗೆ ಸ್ಪೆಷಲ್ ಡೆಬಿಟ್ ವೆಂಡರ್ಗೆ, ಆ್ಯಂಡ್ 31 ಬಂದ್ಬಿಟ್ಟು ವೆಂಡರ್ಗೆ ಇನ್ವಾಯ್ಸ್, ಆ್ಯಂಡ್ 39 ಬಂದ್ಬಿಟ್ಟು ಸ್ಪೆಷಲ್ ಕ್ರೆಡಿಟ್ ಸೊ ವೆಂಡರ್ಗೆ, ಆ್ಯಂಡ್ ಡೆಬಿಟ್ ಎಂಟ್ರಿ ಕ್ರೆಡಿಟ್ ಎಂಟ್ರಿ ಬಂದ್ಬಿಟ್ಟು ಸೊ GL ಅಕೌಂಟ್ ಅಗೇನೆಸ್ಟ್. ಓಕೆ, ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಓಕೆ, ಸೊ ಈ ಥರ ನೀವು ಪೋಸ್ಟಿಂಗ್ ಕೀಸ್ನ ಐಡೆಂಟಿಫೈ ಮಾಡ್ಬೋದು. ಸೊ ಇದೆಲ್ಲ ನಿಮಗೆ ರಿಯಲ್ ಟೈಮ್ ಆಗಿ ಕಂಪನಿಲಿ ನೀವು ಎಂಟರ್ ಆದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಪೋಸ್ಟಿಂಗ್ ಕೀಸ್ ಯೂಸ್ ಮಾಡ್ತಾ ಸೊ ಯಾವ ಥರ ಪೋಸ್ಟಿಂಗ್ ಕೀಸ್ ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ ಅಂತ. ಬಟ್ ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಸೊ ನಾಲೆಜ್ ಇರಲಿ ಅಂತ ಎಕ್ಸ್ಪ್ಲೇನ್ ಮಾಡಿದೆ ಇದು. ಓಕೆನಾ? ಸೊ ನಾವು ಇವಾಗ ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ದು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೆ ಅಲ್ವಾ. ಸೊ ಅದನ್ನು ಕೂಡ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಟೈಮ್ ಆದರೆ ಸೊ ಲೈಕ್ ಕ್ರಿಯೇಷನ್ ಕೂಡ ಮಾಡ. ಓಕೆನಾ? ಸೊ ಲೈಕ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್. ಸೊ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಮೇನ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಸೊ ಒಂದು ಕಂಪನೀಸಲ್ಲಿ ಏನೇ ಟ್ರಾನ್ಸಾಕ್ಷನ್ಸ್ ನಡೆದ್ರು ಸೊ ನೀವು ಟ್ರ್ಯಾಕ್ ಮಾಡಬೇಕು. ಸೊ ಆಸ್ ಎ ಕಾಸ್ಟ್ ಆಬ್ಜೆಕ್ಟ್ಸ್ ಅಂತ ಬಂದಾಗ ಪ್ರಾಫಿಟ್ ಸೆಂಟರ್ ಅಂಡ್ ಕಾಸ್ಟ್ ಸೆಂಟರ್ಸ್ನ ಯೂಸ್ ಮಾಡ್ತೀವಿ. ಕಾಸ್ಟ್ ಆಬ್ಜೆಕ್ಟ್ ಅಂತ ಬಂದಾಗ ಕಾಸ್ಟ್ ಸೆಂಟರ್ಸ್ನ ಯೂಸ್ ಮಾಡ್ತೀವಿ. ಬಟ್ ಪ್ರಾಫಿಟ್ ಸೆಂಟರ್ಸ್ ಬಂದ್ಬಿಟ್ಟು ರಿಪೋರ್ಟಿಂಗ್ ಪರ್ಪಸ್ಗೆ ನೀವು ಲೈಕ್ ರೆವೆನ್ಯೂ ಪೋಸ್ಟಿಂಗ್ಸ್ ಕೂಡ ಯೂಸ್ ಮಾಡ್ಬೋದು, ಆ್ಯಂಡ್ ನೀವು ಕಾಸ್ಟ್ ರಿಲೇಟೆಡ್ ಪೋಸ್ಟಿಂಗ್ಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ಕಾಸ್ಟ್ ಸೆಂಟರ್ ಬಂದ್ಬಿಟ್ಟು ನೀವು ಕಾಸ್ಟ್ ಆಬ್ಜೆಕ್ಟ್ ಆಗೇನೆ ಯೂಸ್ ಮಾಡ್ತೀವಿ. ನೀವು ಯಾವಾಗ ಕಾಸ್ಟ್ ಬುಕ್ ಮಾಡ್ತೀರಾ ಸೊ ಪರ್ಟಿಕ್ಯುಲರ್ ಕಾಸ್ಟ್ ಬುಕ್ ಮಾಡಿದಾಗ ಏನು ಮಾಡ್ತೀವಿ ಸೊ ಅಂಡರ್ ಕಾಸ್ಟ್ ಸೆಂಟರ್ ಅಂಡರಲ್ಲಿ ಅಥವಾ ಬೇರೆ ಕಾಸ್ಟ್ ಆಬ್ಜೆಕ್ಟ್ ಅಂಡರಲ್ಲಿ ಬುಕ್ ಮಾಡ್ತಾ ಹೋಗ್ತೀವಿ. ಸೊ ಕಾಸ್ಟ್ ಸೆಂಟರ್ ಅನ್ನೋದು ಮೈನ್ ಕಾಸ್ಟ್ ಆಬ್ಜೆಕ್ಟ್. ಸೊ ಇದಲ್ಲದೆ ನಿಮಗೆ ಸುಮಾರು ಡಿಫ್ರೆಂಟ್ ಕಾಸ್ಟ್ ಆಬ್ಜೆಕ್ಟ್ಸ್ ಬರುತ್ತೆ. ಲೈಕ್ ಮೇಂಟೆನೆನ್ಸ್ ಆರ್ಡರ್ ಇರ್ಬೋದು, ವರ್ಕಿಂಗ್ ಆರ್ಡರ್ಸ್ ಇರ್ಬೋದು, ಅಥವಾ ಇನ್ವೆಸ್ಟ್ಮೆಂಟ್ ಆರ್ಡರ್ಸ್ ಇರ್ಬೋದು, ಅಥವಾ ಬೇರೆ ನಿಮಗೆ ಇಂಟರ್ನಲ್ ಆರ್ಡರ್ಸ್ ಬರುತ್ತೆ. ಸೊ ಇವೆಲ್ಲ ಕಾಸ್ಟ್ ಆಬ್ಜೆಕ್ಟ್ಸ್. ಅಥವಾ ನಿಮಗೆ WBS ಎಲಿಮೆಂಟ್ ಅಂತ ಬರುತ್ತೆ, ಸೊ ವರ್ಕ್ ಬೇಸ್ ಸ್ಟ್ರಕ್ಚರ್ ಅಂತ ಬರುತ್ತೆ ಸೊ ಪ್ರಾಜೆಕ್ಟ್ ಅಂಡರ್ಲಿ. ಸೊ ಅದು ಕೂಡ ಕಾಸ್ಟ್ ಆಬ್ಜೆಕ್ಟ್ಸ್ ಆಗಿರುತ್ತೆ. ಸೊ ಈ ಥರ ಡಿಫ್ರೆಂಟ್ ಕಾಸ್ಟ್ ಆಬ್ಜೆಕ್ಟ್ ಇರುತ್ತೆ. ಸೊ ಅದ್ರಲ್ಲಿ ಮೇನ್ಲಿ ನಾವು ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ ಏನಕ್ಕೆ ಅಂತಂದ್ರೆ ಸೊ ಮೇನ್ ಆಬ್ಜೆಕ್ಟ್ಸ್ ಇವು. ಸೊ ಎರಡು ಆಬ್ಜೆಕ್ಟ್ಸ್ ಇದ್ರೆ ನಿಮಗೆ ಕಂಟ್ರೋಲಿಂಗ್ ಏರಿಯಾದಲ್ಲಿ ಸೊ ಪ್ರಾಪರ್ ರಿಪೋರ್ಟಿಂಗ್ ಸೆಗ್ಮೆಂಟ್ಸು ಆ್ಯಂಡ್ ರಿಪೋರ್ಟಿಂಗ್ಸ್ಗೋಸ್ಕರ ನೀವು ರಿಪೋರ್ಟ್ಸ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ನಾವು ಮೇನ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಇವಾಗ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಯಾವ ಥರ ಮೇಂಟೈನ್ ಮಾಡಬೇಕಂದ್ರೆ ಸೊ ವಿಲ್ ಗೋ ಬ್ಯಾಕ್, SIMG ಅಗೇನ್. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ ಕಂಟ್ರೋಲಿಂಗ್, ರೈಟ್? ಸೊ ದಟ್ ಈಸ್ ದ ರೀಸನ್. ಸೊ ಇಟ್ ಈಸ್ ದೇರ್ ಇನ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ. ಗೋ ಟು ದ ಫೈನಾನ್ಷಿಯಲ್ ಅಕೌಂಟಿಂಗ್ ಜನರಲ್ ಲೆಡ್ಜರ್. ಸೊ ಇಲ್ಲಿ ನಿಮಗೆ ಪ್ರಾಫಿಟ್ ಸೆಂಟರ್ ಮಾಸ್ಟರ್ ಡೇಟಾ, ಗೋ ಟು ಮಾಸ್ಟರ್ ಡೇಟಾ ಆ್ಯಂಡ್ ಪ್ರಾಫಿಟ್ ಸೆಂಟರ್. ಸೊ ಇಲ್ಲಿ ಪ್ರಾಫಿಟ್ ಸೆಂಟರ್ಸ್ಗೆ ಹೋಗಬೇಕು.
ಸೊ ಇಲ್ಲಿ ನೀವು ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ನ ಕಂಟ್ರೋಲಿಂಗ್ ಏರಿಯಾ ಫಸ್ಟ್ ಆಕ್ಟಿವೇಟ್ ಮಾಡಬೇಕು. ಸೊ ಆಕ್ಟಿವೇಟ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಫಾರ್ ದ ಕಂಟ್ರೋಲಿಂಗ್ ಏರಿಯಾ. ಸೊ ನಮ್ಮ ಕಂಟ್ರೋಲಿಂಗ್ ಏರಿಯಾ ಯಾವುದಿದೆ SCLT. ಸೊ ಅದಕ್ಕೆ ಹೋಗಿ ಸೊ ಈ ಕಂಟ್ರೋಲಿಂಗ್ ಏರಿಯಾಗೆ ಇದನ್ನ ಆಕ್ಟಿವೇಟ್ ಮಾಡಬೇಕು. ಆಕ್ಟಿವೇಟ್ ಮಾಡಿದ್ರೆ ಮಾತ್ರನೇ ಸೊ ಇದು ನಿಮಗೆ ಪೋಸ್ಟಿಂಗ್ಸ್ಗೆ ಅಲೋ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಕಮ್ ಬ್ಯಾಕ್. ಸೊ ಇವಾಗ ಹೈರಾರ್ಕಿ ಕ್ರಿಯೇಟ್ ಮಾಡಬೇಕು. ಡಿಫೈನ್ ಪ್ರಾಫಿಟ್ ಸೆಂಟರ್ ಸ್ಟ್ಯಾಂಡರ್ಡ್ ಹೈರಾರ್ಕಿ ಇನ್ ಕಂಟ್ರೋಲಿಂಗ್ ಏರಿಯಾ. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಸೊ ಇವಾಗ ಸ್ಟ್ಯಾಂಡರ್ಡ್ ಹೈರಾರ್ಕಿನ ನಾವು ಡಿಫೈನ್ ಮಾಡಬೇಕು. ಫಸ್ಟ್ ನಾವು ಕಂಟ್ರೋಲಿಂಗ್ ಏರಿಯಾಗೆ ಸ್ಟ್ಯಾಂಡರ್ಡ್ ಹೈರಾರ್ಕಿನ ಹಾಕೋಣ. ಸೊ ಒಂದು ಸ್ಟ್ಯಾಂಡರ್ಡ್ ಹೈರಾರ್ಕಿ. ಸೊ ನಾವು ಕಾಸ್ಟ್ ಸೆಂಟರ್ಗೆ ಹಾಕಿದ್ವಲ್ವಾ ಕಂಟ್ರೋಲಿಂಗ್ ಏರಿಯಾದಲ್ಲಿ ಅದೇ ಥರ HCLT PC ಅಂತ ಹಾಕ್ತೀನಿ. ಸೊ ಅದು ಬಂದ್ಬಿಟ್ಟು CC ಹಾಕಿದೆ ಕಾಸ್ಟ್ ಸೆಂಟರ್ಸ್ಗೆ, ಇದು PC ಅಂತ ಪ್ರಾಫಿಟ್ ಸೆಂಟರ್ಸ್ಗೆ. ಸೇವ್ ಇಟ್. ಓಕೆ. ಸೊ ಇವಾಗ ಕ್ರಿಯೇಷನ್ ಆಯಿತು, ಡೇಟಾ ಸೇವ್. ವಿಲ್ ಗೋ ಬ್ಯಾಕ್. ಸೊ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಹೈರಾರ್ಕಿ ಇನ್ ಕಂಟ್ರೋಲಿಂಗ್ ಏರಿಯಾ. ಇವಾಗ ಡಿಫೈನ್ ಸ್ಟ್ಯಾಂಡರ್ಡ್ ಹೈರಾರ್ಕಿಗೆ ಹೋಗೋಣ. ಸೊ ಇವಾಗ ಆಲ್ರೆಡಿ ನಾವು ಏನಲ್ಲಿ ಕೊಟ್ಟಿದ್ವಲ್ಲ ಇದು ಆಟೋಮೆಟಿಕಲಿ ಇಲ್ಲಿ ಬಂದಿರುತ್ತೆ. ಸೊ ಇವಾಗ ಇಲ್ಲಿ ಮೇಂಟೈನ್ ಮಾಡಿ. ಸೊ ಏನಂತ ಪ್ರಾಫಿಟ್ ಸೆಂಟರ್ ಹೈರಾರ್ಕಿ. ಓಕೆ, ಹೈರಾರ್ಕಿ ಅಂತ ಏನಾದರೂ ಹಾಕ್ಬೋದು ಅಥವಾ PC ಹೈರಾರ್ಕಿ ಅಂತ ಕೂಡ ಪ್ರಾಫಿಟ್ ಸೆಂಟರ್ ಅಂತ ಹಾಕೋದು. PC ಹೈರಾರ್ಕಿ. ಓಕೆ, HCLT ಅಂತ HCLT. ಸೊ ನಾವು ಸೇವ್ ಇಟ್. ಓಕೆ. ಸೊ ಇದು ಮೇನ್ ಗ್ರೂಪು. ಸೊ ಇದು ಸೇವ್ ಆಗಿದೆ. ಸೊ ಇದು ರೆಂಡರಲ್ಲಿ ನೀವು ಡಿಫ್ರೆಂಟ್ ನೋಟ್ಸ್ನ ಸೆಗ್ರಿಗೇಟ್ ಮಾಡ್ತಾ ಹೋಗ್ತೀವಿ. ಸೊ ಅದೆಲ್ಲ ಯಾವ ಥರ ಯೂಸ್ ಆಗುತ್ತೆ, ಏನಕ್ಕೆ ಸೆಗ್ರಿಗೇಟ್ ಮಾಡ್ತೀವಿ ಅಂತ ನಿಮಗೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಓಕೆ, ವಿಲ್ ಗೋ ಬ್ಯಾಕ್. ಸೊ ಇದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೂ ತುಂಬ ಇದೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದು. ಓಕೆ, ಸೊ ನಾಳೆ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಇವಾಗ ಪ್ರಾಫಿಟ್ ಸೆಂಟರ್ ಆ್ಯಂಡ್ ಕಾಸ್ಟ್ ಸೆಂಟರ್ ಅಕೌಂಟಿಂಗ್ ರೇಟ್ ಡಿಸ್ಕಸ್ ಮಾಡಬೇಕು. ಸೊ ಇದು ಆಗಿದೆ ಫೈನಾನ್ಷಿಯಲ್ ಡಾಕ್ಯುಮೆಂಟು. ಸೊ ನಾಳೆ ಕ್ಲಾಸಲ್ಲಿ ಅದನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಏನಾದ್ರು ಡೌಟ್ಸ್ ಇದೆಯಾ? ಸೊ ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಇಲ್ಲ ಅರ್ಥ ಆಗಿದೆಯಾ? ಸೊ ಇಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಓಕೆ, ಫೈನ್. ಸೊ ನಿಮಗೆ ಆಕ್ಸೆಸ್ ನಾನು ಲೈಕ್ ಒಂದು 15 to 20 minutes ಪಿಂಗ್ ಮಾಡ್ತೀನಿ. ಸೊ ನಿಮಗೆ ಸಪ್ರೇಟ್ ಪಿಂಗ್ ಮಾಡಿಬಿಟ್ಟು ಆಕ್ಸೆಸ್ನ ಪ್ರೊವೈಡ್. ಓಕೆ, ಫ್ಲೆಕ್ಸಿಬಲ್ ಹಾಕಿರ್ತೀನಿ. ಸೊ ನೀವು ಯಾವ ಥರ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ನಿಮ್ಗೆ ಐಡಿಯಾ ಇಲ್ಲ ಅಂದರೆ ಸೊ ನಾನೊಂದು ಇನ್ಸ್ಟಾಲೇಷನ್ ಗೈಡ್ ಕೂಡ ಇದೆ, ಅದನ್ನು ಕೊಟ್ಟಿರ್ತೀನಿ. ಅದು ನೋಡ್ಕೊಂಡ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ಟಿಲ್ ನಿಮ್ಗೆ ಏನಾದರೂ ಇಶ್ಯೂಸ್ ಇದ್ದರೆ ಸೊ ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್. ಓಕೆ, ಸೊ ನೀವು ವಾಟ್ಸಪ್ಪಲ್ಲಿ ಪಿಂಗ್ ಮಾಡಿ ನಮ್ಮ ಪರ್ಸನಲ್ ಬೇಕಾದ್ರೆ ಕನೆಕ್ಟ್ ಮಾಡ್ಬಿಟ್ಟು ಯಾವ ಥರ ಡೌನ್ಲೋಡ್ ಮಾಡ್ಕೊಂಡು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ನೀವು ಇಬ್ಬರೇ ಇರೋದ್ರಿಂದ ಮತ್ತೆ ಅದಕ್ಕೆ ಸಪ್ರೇಟ್ ಕ್ಲಾಸ್ ತೊಗೊಳೋದಕ್ಕೆ ಹೋಗಲ್ಲ. ಸೊ ಜಸ್ಟ್ ನೀವು ಫ್ರೀ ಇದ್ದಾಗ ನಂಗೆ ಪಿಂಗ್ ಮಾಡಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಫೈನ್. ದೆನ್ ಥ್ಯಾಂಕ್ ಯು. ಬಾಯ್.